ಇಲ್ಲಪ್ಪ ಈ ರೀತಿ ಕಾಯಿಲೆಗಳು ಬರ್ತಾ ಇದಾವಂತೆ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಬರ್ತಾವಂತೆ ಅಂತ. ನಾನು ಹೋಗಿ ಹೇಳಿದ್ರೆ ಇವನೆಲ್ಲೋ ಪುಸ್ತಕದ ಬಂದಾಗ ಓದ್ಕೊಂಡ್ಬಂದ್ಬಿಟ್ಟಾನೆ, ನನಗೆ ಕೃಷಿ ಗೊತ್ತು ಇವನಿಗೆ ಕೃಷಿ ಗೊತ್ತು ಅಂತ ನಮ್ಮ ಅಪ್ಪ ಕೇಳ್ತಾರೆ. ನಾವು ಈ ಈವ್ನಿಂಗ್ ಮೀಟಿಂಗ್ಸ್ ಮಾಡ್ತಾ ಇರ್ತೀವಿ ರೈತರ ಜೊತೆ ಎಲ್ಲ, ಊರಲ್ಲಿರೋರು ಸುಮ್ಮನೆ ಕರೆಸಿ ಒಂದು ಐಟಿ ಅಂತ ನಾವೆಲ್ಲ ಡೀಲರ್ಗಳ ಮುಖಾಂತರ ಅಥವಾ ಯಾವುದೋ ಹಳ್ಳಿ ಹತ್ರ ಹೋಗಿರ್ತೀವಲ್ಲ, ಒಂದು 20-30 ಜನ ರೈತರು ಸೇರಿರ್ತಾರೆ, ಅವ್ರ ಹತ್ರ ಚರ್ಚೆ ಮಾಡ್ತಿರ್ಬೇಕಾದ್ರೆ ನಾನು ಫಸ್ಟ್ ಟೈಮ್ ಸರ್ ಬಯೋ ಫರ್ಟಿಲೈಸರ್ ಬಳಸಿ ಅಣ್ಣ ಹಿಂಗೆ ಅಂದಾಗ ಗೊತ್ತು ನಮಗೆ ಅಂತ. ಹೆಂಗೆ ಯಾರು ಹೇಳಿದ್ರು ನಮಗೆ ಇಲ್ಲಿ ಎಡಿಎ ಬಂದಿದ್ರು, ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಅನ್ಕೊಂಡೆ ಸೂಪರ್ ಅಲ್ವಾ ಅನ್ಕೊಂಡೆ. ಬಟ್ ಎಷ್ಟು ಜನ ಎಡಿಎಗಳು ಆ ಥರ ಮಾಡ್ತಾರೆ? ಅಗ್ರಿಕಲ್ಚರ್ ಆಫೀಸರ್ 80% ಮಾಡಲ್ಲ, ಅದನ್ನ ಹೇಳ್ತಾರೆ. 20% ಮಾಡ್ತಾರೆ. ಇದ್ದಾರೆ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಇದ್ದಾರೆ. ಕೆಟ್ಟವರು ಅನ್ನೋದಕ್ಕಿಂತ ಅವ್ರ ಕೆಲಸನ ಸೀರಿಯಸ್ ಆಗಿ ತಗಂದೇ ಇರೋರು ಜಾಸ್ತಿ ಇದ್ದಾರೆ. ಕೆಟ್ಟವರು ಅನ್ನೋದ್ರ ಬದಲು ನಾವು 20% ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಾರೆ. ಬಟ್ ನಾನು ಇನ್ನೊಂದು ಹೇಳ್ತೀನಿ ದಿನೇಶ್, ನೀವು ಯಾವುದೇ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಸರ್ಕಾರದಲ್ಲಿರುವ ಡಿಪಾರ್ಟ್ಮೆಂಟ್ಗಳು ಯಾವೇ ತಗೊಳ್ಳಿ, ಸಿವಿಲ್ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಮತ್ತೊಂದು ತಗೊಳ್ಳಿ, ಆರ್ಕಿಯಾಲಜಿ ತಗೊಳ್ಳಿ, ಬೇರೆ ಎಲ್ಲದಕ್ಕಿಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಒಂದಷ್ಟು ವಿದ್ಯಾವಂತರು, ಪ್ರಜ್ಞಾವಂತರು ಇದ್ದಾರೆ. ಬಟ್ ಎಷ್ಟರ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದೇ ಪ್ರಶ್ನೆ. ಈಗ ನಾನು MSc ಮಾಡಿ ನನ್ನ ಹತ್ರ ಇಷ್ಟರ ಮಟ್ಟಿಗೆ ನಾಲೆಜ್ ಇದೆ ಅಂದರೆ, ನನ್ನ ಜೊತೆ ಓದಿರೋನಿಗೆ ಇಷ್ಟೇ ನಾಲೆಜ್ ಇದೆ. ಬಟ್ ಅದನ್ನು ಆಚೆಗೆ ತಗೊಂಬರೋದ್ರಲ್ಲಿ ಬಿಡು ಯಾವ ಮಾಡೋದು ಅಂತ ಅನ್ಕೊಂತಿರ್ತಾರೆ ಅಷ್ಟೇ. ಬಿಟ್ಟರೆ ಎಲ್ಲರೂ ವ್ಯವಸಾಯ ಕ್ಷೇತ್ರದಲ್ಲಿ ಬುದ್ಧಿವಂತರಿದ್ದಾರೆ, ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಗಳು ಹೇಳ್ತೇನೆ. ಬಟ್ ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಇಗ್ನೋರೆನ್ಸಲ್ಲಿ ಇರ್ತಾರೆ ಅಷ್ಟೇ. ಇವಾಗ ಒಂದು ಎಕ್ಸೋಕೊನೋಸಲ್ಲೂ ತೋಟಗಾರಿಕೆ ಇಲಾಖೆಯಿಂದನೇ ಕೊಡ್ತಾರೆ. ಸೊ ನಾವು ಮಿನಿಮಮ್ 3 to 4 months ಅಲ್ದಿದ್ದೀವಿ ತೋಟಗಾರಿಕೆ ಇಲಾಖೆ ಕುಣಿಗಲ್ಗೆ ಕೊಡಿ ಅಂತ. ಕೊಡಿ ಬೇರೆಗೆ ಕವರ್ಗೆ ಹಾಕ್ಬಿಟ್ಟು ಕಟ್ಟೋದು ಸಿಗ್ತಾ ಇಲ್ಲ, ಅವೈಲಬಿಲಿಟಿನೇ ಇಲ್ಲ. ಯಾವುದೋ ಫರ್ಟಿಲೈಸರ್ ಅಂಗಡಿಗೆ ಹೋದ್ರೆ ಅವನಿಲ್ಲ ಅಂತವನೆ. ಏನು ಮಾಡೋದು ಇಂಥವಕ್ಕೆಲ್ಲ? ನಿಮ್ಮ ಪ್ರಕಾರ ಏನು ಮಾಡ್ಬೋದು ಆಲ್ಟರ್ನೇಟಿವ್ ಆಗಿ? ಇಂಡಿಯಾ ಈಸ್ ಮೋರ್ ಆಫ್ ಇಂಡಿಯನ್ ಫರ್ಟಿಲೈಸರ್ ಸೆಕ್ಷನ್, ಪೆಸ್ಟಿಸೈಡ್ ಸೆಕ್ಷನ್ ಹೆಂಗಾಗ್ಬಿಡುತ್ತೆ, ಡೀಲರ್ ಡ್ರಿವನ್ ಮಾರ್ಕೆಟ್. ನೀವು ಹೇಳ್ದಂಗೆ ADAಗಳು ಎಷ್ಟೇ ಹೇಳಿದ್ರು ಒಂದು 20-30% ಜನ ಮಾತ್ರ ತಗೊಂತಾರೆ ಅವ್ರ ಮಾತುಗಳನ್ನ. ಯಾಕೆ ಅಂತಂದರೆ ನಮ್ಮ ರೈತರೆಲ್ಲ ಸಾಲನೇ ತಗೊಳ್ಳೋದು ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕಲ್ಲಿ. ನೀವು ಯಾವುದೇ ಹಳ್ಳಿ, ಒಂದು ರಿಮೋಟ್ ಹಳ್ಳಿಗೆ ಹೋಗಿ ದಿನೇಶ್, ಯು ಡೋಂಟ್ ಬಿಲೀವ್, ಅವನಿಗೊಂದು 20-30 ಲಕ್ಷ ಸಾಲ ಬರಬೇಕಾಗತ್ತೆ. ಒಂದು ಅಂಗಡಿ ಅವನಿಗೆ ರೈತರ ಮೇಲೆ 20-30 ಲಕ್ಷ ಸಾಲ ಕೊಟ್ಟಿರ್ತಾನೆ. ಸೊ ಆ ರೈತರು ಆ ಡೀಲರ್ ಮಾತೇ ಕೇಳ್ತಾರೆ. ಈ ಜಮೀನ್ದಾರಿ ಸಿಸ್ಟಮ್ ನಾವೇನು ಹಳೆ ಕಾಲದಲ್ಲಿ ಅದೆಲ್ಲ ಹೋಗ್ಬಿಟ್ಟಿದೆ ಅಂದರೆ ಇನ್ನೊಂದು ಪ್ರಕಾರದಲ್ಲಿ ಲಭ್ಯ ಆಗಿದೆ. ನಾವಿವಾಗ ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಫರ್ಟಿಲೈಸರ್ ಹೇಳಿದ್ರಿ, ಇನ್ನೊಂದು ಹೇಳಿದ್ರಿ, ಪೆಸ್ಟಿಸೈಡ್ ಹೇಳಿದ್ರಿ, ಯಾವುದೇ ಆಗಿರೋ ಡೀಲರ್ ಮುಖಾಂತರ ರೈತರು ತಗೊಳಕ್ಕೆ ಸಾಧ್ಯ ಇರೋದು. ಒಳ್ಳೆ ಡೀಲರ್ ಇದ್ದರೆ ನೀವು ಹೇಳ್ದಂಗೆ ಆರ್ಟಿಫಿಷಿಯಲ್ ಡಿಮ್ಯಾಂಡೆನ್ಸ್ ಕ್ರಿಯೇಟ್ ಮಾಡಿದೆ. ಇವಾಗ ಯೂರಿಯಾ, DAP, MOPಗಳು ದೊಡ್ಡ ಪ್ರಮಾಣದಲ್ಲಿ ಇಶ್ಯೂ ಕ್ರಿಯೇಟ್ ಆಗ್ತಿದೆ. ಅದನ್ನೆಲ್ಲ ನೀಟಾಗಿ ಸಪ್ಲೈ ಮಾಡೋವಂಥ ಡೀಲರ್ಗಳು ಬೇಕಾಗಿದೆ. ಹಂಗಿದ್ದಾಗ ನಮ್ಗೆ ವರ್ಕ್ ಆಗುತ್ತೆ. ಆ ಡೀಲರ್ ಲೆವೆಲಲ್ಲಿ ಎಥಿಕಲ್ ಇರಬೇಕು. ಯಾಕಂದ್ರೆ ನಾವು ಸಿಸ್ಟಮ್ ಹಂಗೆ ಬೆಳೆಸ್ಕೊಂಡ್ಬಿಟ್ಟಿದ್ವಿ, ನಾವೇನು ಮಾಡೋಕ್ಕಾಗಲ್ಲ. ಡೀಲರ್ ಡ್ರಿವನ್ ಮಾರ್ಕೆಟ್ ಇದು. ನಿಮ್ಮ ADA ಎಷ್ಟೇ ಹೇಳಿದ್ರು ಅವ್ರ ಮಾತು ಕೇಳೋದಿಲ್ಲ. ನಾನು ಇವಾಗ ಗಂಟ್ಲು ಹರ್ಕೊಂಡು ನಾನು ಹೇಳಿದ್ರು ಪ್ರಾಬಲಿ ನನ್ನ ವೀಡಿಯೋ ಬಯೋ ಫರ್ಟಿಲೈಸರ್ಸ್ ಬಳಸಿ, ಕನ್ಸಾರ್ಷಿಯಂ ಬಳಸಿ ಅಂತ ಹೇಳೋ ವೀಡಿಯೋ 10 ಮಿಲಿಯನ್ ಹೋದ್ರೂ 10 ಜನ ಬಳಸ್ತಾರೆ. ಅದೇ 20 ಜನ ಡೀಲರ್ ಕನ್ಸಾರ್ಷಿಯಂ ಬಳಸಿ ಅಂದರೆ 18 ಜನ ಡೀಲರ್ ಬಳಸ್ತಾರೆ, 18 ಜನ ರೈತರು ಬಳಸ್ತಾರೆ. ಸೊ ದ ಕನ್ವರ್ಷನ್ ರೇಷಿಯೋ ಇಸ್ 90% ಅಟ್ ದ ಡೀಲರ್ ಎಂಡ್. ಡಿಜಿಟಲ್ ಮಾರ್ಕೆಟಿಂಗ್ ಮುಖಾಂತರ ಅಥವಾ ADAಗಳ ಮುಖಾಂತರ ನಾವು ಹೇಳಿದ್ರೆ ಒಂದು 5-10% ಇರುತ್ತೆ ಅಷ್ಟೇ. ನಿಮ್ಮ ಪ್ರಕಾರ ಕೃಷಿ ಮಾಡಿ ರೈತರು ದುಡ್ಡು ಮಾಡ್ತಾ ಇದ್ದಾರಾ ಅಥವಾ ಸಾಲಗಾರರಾಗ್ತಾ ಇದ್ದಾರಾ? ಐಲ್ ಪುಟ್ ಇಟ್ ದಿಸ್ ವೇ, 100% ಸಾಲಗಾರರಾಗ್ತಾ ಇದ್ದಾರೆ, 100% ದುಡ್ಡು ಮಾಡ್ತಾ ಇರೋರು ಇದ್ದಾರೆ. ಅಂದರೆ ನಾವು ಬಿಕಾಸ್ ಅಗ್ರಿಕಲ್ಚರ್ ಇಸ್ ಲಿಟಲ್ ಎಮೋಷನಲ್ ಸೆಕ್ಟರ್, ಕರೆಕ್ಟ್ ಅಲ್ಲ? ಅಯ್ಯೋ ಪಾಪ ರೈತ ಬಡವ, ರೈತ ಹಿಂಗಿದ್ದಾನೆ, ರೈತ ಹಳೆ ಬಟ್ಟೆ ಹಾಕಂತಾನೆ, ಆ ಎಮೋಷನ್ ಕೊಟ್ಬಿಟ್ಟಿರೋದ್ರಿಂದ ಇದೊಂದು ಸ್ವಲ್ಪ ಹೈಲೈಟ್ ಆಗುತ್ತೆ, ರೈತ ದುಡ್ಡು ಮಾಡ್ತಿಲ್ಲ ಅಂತ ಅನ್ನೋದು. ನಾನು ಅದನ್ನು ಬೇರೆ ಬಿಸ್ನೆಸ್ ಸೆಕ್ಟರ್ಗೆ ನಾವು ತಗೊಳ್ಳೋಣ. ಯಾವುದೋ ಒಂದು ಹೋಟ್ಲ್ ಬಿಸ್ನೆಸ್ ತಗೊಳ್ಳಿ, ಅಥವಾ ಬಿಕಾಸ್ ನಾನು ಅಗ್ರಿಕಲ್ಚರ್ನ ಬಿಸ್ನೆಸ್ ಅಂತ ನೋಡೋದ್ರಿಂದ ನೀವು ಮಾತಾಡ್ತಾ ಇದ್ದೀನಿ. ಹೌದು, ನೀವು ಯಾವುದೋ ಒಂದು ಹೋಟ್ಲ್ ತಗೊಳ್ಳಿ, 10 ಹೋಟ್ಲಲ್ಲಿ 7 ಹೋಟ್ಲ್ ಫೇಲ್ ಆಗ್ತವೆ, 3 ಹೋಟ್ಲೇ ಸಕ್ಸಸ್ ಆಗುತ್ತೆ. ಯಾವುದೇ ಒಂದು ಸೆಕ್ಟರ್, ನೀವು ಡಿಜಿಟಲ್ ಮಾರ್ಕೆಟಿಂಗ್ ತಗೊಳ್ಳಿ, ಇನ್ಸ್ಟಾಗ್ರಾಮ್ ತಗೊಳ್ಳಿ, ನೀವು ಆ್ಯಸ್ ಎನ್ ಇನ್ಫ್ಲೂಯೆನ್ಸರ್ ನೀವೇ ನೋಡಿ. ಯೂಟ್ಯೂಬ್ಗೆ ನೀವು ಹೇಳ್ತಿದ್ದೆ ನಾನು ಸುಮಾರು 10 ಲಕ್ಷ ಇನ್ವೆಸ್ಟ್ ಮಾಡಿದೆ, ನಂಗೊಂದು 70,000 ಅಷ್ಟು ಬಂದು ರೆವೆನ್ಯೂ ಅಂತಂದ್ರಲ್ಲ. ಸೊ ಯಾವುದೇ ಬಿಸ್ನೆಸ್ಸಲ್ಲೂ ಸಕ್ಸಸ್ ರೇಷೋ ಇಸ್ ಓನ್ಲಿ 10%. 1% ಪೀಕ್ ಹೋಗ್ಬಿಡೋದು, ಒಂದು 10-15% ಸಕ್ಸಸ್ ಆಗ್ತಾರೆ ಅಷ್ಟೇ. ಅಗ್ರಿಕಲ್ಚರು ಹಂಗೆ ಇದೆ. 10 ಜನ ಬೆಳೆ ಹಾಕಿದ್ರೆ ಒಂದು 2-3 ಜನ ಬ್ರೇಕ್ ಇವನ್ ಆಗಿ ದುಡ್ಡು ಮಾಡ್ತಾರೆ, ಒಬ್ಬ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾನೆ. ಅದನ್ನು ಪ್ರೊಸೆಸಿಂಗ್ ಮಾಡಿ, ವ್ಯಾಲ್ಯೂ ಅಡಿಷನ್ ಮಾಡಿ, ಮೌಲ್ಯಮಾಪನೆ ನೀವು ಹೇಳಿದ್ರೆ ವ್ಯಾಲ್ಯೂ ಅಡಿಷನ್ ಮಾಡಿ, ಅವನ್ನೆಲ್ಲ ಮಾಡೋದನ್ನು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾನೆ. ಸೊ ದ ಪ್ರಾಫಿಟ್ ರೇಷಿಯೋ ಇನ್ ಅಗ್ರಿಕಲ್ಚರ್ ಈಸ್ ಆ್ಯಸ್ ರಿಲೆವೆಂಟ್ ಟುವರ್ಡ್ಸ್ ಎಲ್ಲ ಸೆಕ್ಟರಲ್ಲಿ ಹೆಂಗಿದೆ ಹಂಗೆ ಇದೆ. ಬಟ್ ಅಗ್ರಿಕಲ್ಚರ್ ಮಾಡ್ತಿರುವಂತಹ ಜನ ಜಾಸ್ತಿ ಇದ್ದಾರೆ, ವ್ಯವಸಾಯ ಮಾಡ್ತಿರೋರು ಪರ್ಸೆಂಟೇಜ್ 70%. ನಮ್ಮಲ್ಲಿ ಸಣ್ಣ ಇಳುವಳಿದಾರರು ಜಾಸ್ತಿ ಇದ್ದಾರೆ. ಯಾಕಂದರೆ 1 ಎಕರೆಲೇ ನಾನಾ ರೀತಿ ಬೆಳೆಗಳನ್ನ ಬೆಳೀತಾರೆ.
ನಾವೇನಾದ್ರು ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ಬೆಳ್ಕೊಂಡ್ರೆ ನಮಗೆ ದುಡ್ಡು ಸಿಗುತ್ತೆ ಅಂತ ನನ್ನ ಪ್ರಕಾರ. ಇವಾಗ ಯಾರೋ ಒಬ್ಬರು ಟೊಮೊಟೊ ಗಿಡ ಹಾಕಿರ್ತಾರೆ ಅಂತ ಇಟ್ಕೊಳ್ಳೋಣ. 1 ಎಕರೆಲಿ ಎಲ್ಲೋ 10 ಕುಂಟೆ 5 ಕುಂಟೆಲಿ ಏನಾದ್ರು ಹಾಕೊಂಡ್ರೆ ಅಷ್ಟು ದುಡ್ಡು ಬರಲ್ಲ. ಅದೇ ನಾವು 10 ಎಕರೆಲಿ ಹಾಕೊಂಡ್ರೆ ದುಡ್ಡು ಬರುತ್ತೆ. ಕರೆಕ್ಟ್. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಎಷ್ಟು ಜನ ರೈತರು ಎಷ್ಟು ಜನ ಮಾತ್ರ ಕೇಳ್ತಾರೆ. ಇವಾಗ ನಿಮ್ಮೂರಲ್ಲೇ ಲೆಕ್ಕ ಹಾಕಲಿ, ಒಂದು 10 ಜನ ಅಕ್ಕಪಕ್ಕ ಇರೋರು ಒಬ್ಬನ ನೋಡಿದ್ರೆ ಒಬ್ಬನಿಗಾಗಲ್ಲ. ಅವನಿರೋ ಬದುಕಿತ್ಕೊಂಡು ನಾನು ಅನ್ನೋದ್ರಲ್ಲಿ ಇರ್ತಾನೆ ಬಿಟ್ಟೆ ನಾನು ಅವನು ಹೊಂದಾಣಿಕೆಯಲ್ಲಿ ಏನೋ ಮಾಡಬೇಕು ಅಂತಿದ್ಯಾ. ನಾನೀಗ ರೀಸೆಂಟಾಗಿ ಒಂದು ಕಡೆ ಜಮೀನು ತಗೊಂಡೆ. ನನ್ನ ಸುತ್ತಮುತ್ತ ರೈತರಿಗೆಲ್ಲ ನಾನು ಅದನ್ನೇ ಹೇಳ್ತೀನಿ, ಸರ್ ನಾನು ಬಂದರೆ ನಿಮ್ಗೆ ಅನುಕೂಲ ಆಗುತ್ತೆ. ಯಾವುದೋ ಒಂದು ಹಳ್ಳಿಯಲ್ಲಿ ಜಮೀನು ತಗೊಂಡಿದ್ದೀನಿ ನಾನು, ನಿಮ್ಮ ಟ್ರ್ಯಾಕ್ಟರ್ಗಳು ಸೇಲ್ ಆಗುತ್ತೆ, ನಿಮ್ಮ JCBಗಳಿಗೆ ಕೆಲಸ ಆಗುತ್ತೆ. ಸಂಜೆ ಒಂದು ಈವೆಂಟ್ ಒಂದು ಸಂಜೆ ಒಂದು ಸುಮ್ಮನೆ ಕಟ್ಟೆ ಮೇಲೆ ಕೂತ್ಕೊಂಡಾಗ ಅವ್ರಿಗೆಲ್ಲ ಹೇಳ್ತಿದ್ದೆ, ನನ್ನಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ, ನಮ್ಮಂಥವ್ರು ಬರೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ, ಎಲ್ಲ ಜೊತೆಗೆ ಸೇರ್ಕೊಂಡು ಮಾಡೋಣ. ಇವಾಗ ನಾನು ಅಲ್ಲೇನೋ ಕ್ರಾಪ್ ಆಗ್ತಾಯಿದೆ, ನೀವು ನನ್ನ ಜೊತೆಗೆ ಸೇರ್ಕೊಂಡು ಮಾಡಿ, ನಾವು ಹೇಳಿದ್ದೆಲ್ಲ ನೀವು ಹಾಕಿ, ಇವೆಲ್ಲ ಮಾಡಿ ಅಂದರೆ ಮಾಡೋದಿಲ್ಲ. ಇವ್ನು ಯಾವನೋ ಬೆಂಗಳೂರಿಂದ ಬಂದ್ಬಿಟ್ಟವನೇ, ಇಲ್ಲಿ ಬಂದು ನಮ್ದೇನೋ ಸ್ಕ್ಯಾಮ್ ಮಾಡ್ತಾವನೆ, ನಮ್ದೇನೋ ಕಿತ್ಕೊಳಕ್ಕೆ ನೋಡ್ತಾನೆ ಅಂತ ಹೇಳ್ತಾರೆ. ನಾನು ಲಾಸ್ಟ್ ಟೈಮ್ ಫೆನ್ಸಿಂಗ್ ಆಗಬೇಕಾಗಿದ್ರೆ ನನ್ನ ಬದು ಬಿಟ್ಟು ಒಂದಡಿ ಒಳಗಡೆಗೆ ಹಾಕ್ತಿದ್ರು, ಗಲಾಟೆಗೆ ಬಂದರು. ಅದಂತೂ ಹಳ್ಳಿ ಕಡೆ ಜಾಸ್ತಿ. ನಂದು ಇಲ್ಲಲ್ಲ ಅಲ್ಲಿರೋದು ಅಂತ. ಮತ್ತು ಅವ್ರು ಸರ್ವೇಯರ್ ಬಂದುಬಿಟ್ಟು, ಸರ್ ಅವ್ರದ್ದು ಇಲ್ಲಲ್ಲ ಇರೋದು, ನೀನೇ ಒಂದು ಸ್ವಲ್ಪ ಅಕ್ರಮ ಮಾಡ್ಕೊಂಡಿದೆ ಅಂದ ತಕ್ಷಣ ಸೈಲೆಂಟ್ ಆಗೋಗ್ಬಿಟ್ಟು. ಸೊ ಈ ಹೊಂದಾಣಿಕೆಯಲ್ಲಿ ಹೋಗೋಣ ಅನ್ನೋ ಅಕ್ಸೆಪ್ಟೆನ್ಸ್ ಇಲ್ಲ. ಸೊ ಹಂಗಿದ್ದಾಗ ನಾವು 5-5 ಜನ ಸೇರ್ಕೊಂಡು ಹೆಂಗೆ ಮಾಡ್ತೀವಿ? ಇಂಡಿಯಾದಲ್ಲಿ ಕಷ್ಟ. ನಮ್ಮಲ್ಲಿ ಟ್ರಸ್ಟ್ ಅನ್ನೋದೇ ಇಲ್ಲ. ಒಬ್ಬರ ಮೇಲೆ ಇನ್ನೊಬ್ರಿಗೆ ನಂಬಿಕೆ ಇಲ್ಲ. ಒಬ್ರನ್ನ ಕಂಡ್ರೆ ಇನ್ನೊಬ್ರು ಆಗೋದೇ ಇಲ್ಲ. ಒಬ್ರನ್ನ ಕಾಲೆಳೆಯೋಣ ಅನ್ನೋ ಜನನೇ ಜಾಸ್ತಿ. ಸೊ ಹಂಗಿದ್ದಾಗ ಕೋಆಪ್ರೇಟಿವ್ ಕಷ್ಟ ಇದೆ. ಆಗಲ್ಲ ಅಂತ ಹೇಳ್ತಿಲ್ಲ, ಸಾಕಷ್ಟು ಜನ ಮಾಡೋರು ಇದ್ದಾರೆ, ಬಟ್ ಕಷ್ಟ ಇದೆ. ಇತ್ತೀಚೆಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಅಂತ ಜಾಸ್ತಿ ಓಡಾಡ್ತಾ ಇದೆ. ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂದರೆ ಏನು? ಆರ್ಗ್ಯಾನಿಕ್ ಆಗಿ ಬೆಳೆಯೋದು ಅಂದರೆ ಏನು? ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ 2 ಥರ ಬರ್ತವೆ ದಿನೇಶ್. ಒಂದು ಬೈ ಡಿಫಾಲ್ಟ್ ಆರ್ಗ್ಯಾನಿಕ್ ಅಂದರೆ ಏನೂ ಇಲ್ಲದೆ ಬೆಳೆಯೋಂಥದ್ದು, ಅಲ್ಲಿ ಏನೇನು ಅವೈಲೇಬಲ್ ಇರುತ್ತೆ ಅದನ್ನೆಲ್ಲ ಬೆಳೆಯೋಂಥದ್ದು. ಅದ್ರ ಮೇಲೆ ನಾವು ಡಿಪೆಂಡ್ ಆದರೆ ನಾವು ಅದನ್ನು ಅಂದರೆ ಜೀವಾಣು ಅಂದರೆ ಗೊಬ್ಬರ, ಸಗಣಿ ಕೊಟ್ಟಿಗೆ ಗೊಬ್ಬರ ಹಾಕಿ, ಇನ್ನೊಂದು ಹಾಕಿ, ಏನೂ ಬಳಸದೆ ಜೀವಾಮೃತ ಹಾಕಿ, ಇಷ್ಟನ್ನೇ ಹಾಕಿ ಬೆಳಿತೀವಿ ಅನ್ನೋಂಥದ್ದನ್ನ, ಆ ಸಿಸ್ಟಮ್ಗೆ ನಾವು ಸ್ಟಕ್ ಆನಾದರೆ, ಈಗ ನಾನು ಐ ಆಮ್ ಎನ್ ಓನರ್ ಆಫ್ ಬಯೋಟೆಕ್ನಾಲಜಿ ಕಂಪ್ನಿ, ನಾನು ಇದಕ್ಕೆ ಅದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೂ ಬಿಸ್ನೆಸ್ ಆಗುತ್ತೆ, ನಾನು ಮಾಡ್ತೀನಿ. ಬಟ್ ಟು ಬಿ ಆನೆಸ್ಟ್ ಟು ದ ಕೋರ್, ನೀವು ಕಂಪ್ಲೀಟಾಗಿ ಆರ್ಗ್ಯಾನಿಕಲ್ಲೇ ಮಾಡಿಬಿಟ್ಟು ಏನೇನೋ ಸಾಧನೆ ಮಾಡ್ತೀವಿ ಅಂತ ಅನ್ಕೊಂಡ್ರೆ 140-150 ಕೋಟಿ ಪಾಪ್ಯುಲೇಷನ್ ಇರೋ ದೇಶದ ಹಸಿವಿರೋವಂಥ ಬಾಯಿಗಳನ್ನ ಹೆಂಗೆ ಫಿಲ್ ಮಾಡ್ತಾರೆ? ಹೌ ಡು ಯು ಫೀಡ್ ದ ಹಂಗ್ರಿ ಮೌತ್ಸ್? ಕರೆಕ್ಟ್ ಅಲ್ಲ? ಈ ಫೀಡಿಂಗ್ ಮೌತ್ಸ್ ಆರ್ ಇನ್ಕ್ರೀಸಿಂಗ್, ಅವೈಲಬಲ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಇಸ್ ಡಿಕ್ರೀಸಿಂಗ್. ತಿನ್ನೋ ಬಾಯಿಗಳು ಜಾಸ್ತಿ ಆಗ್ತಿದೆ, ವ್ಯವಸಾಯದ ಭೂಮಿ ಕಮ್ಮಿ ಆಗ್ತಿದೆ. ಈ ಹಂತದಲ್ಲಿ ನಾನು ಕಂಪ್ಲೀಟಾಗಿ ಏನೂ ಹಾಕದೆ ಬೆಳಿತೀನಿ ಅಂತ ಹೇಳೋದು ಕಷ್ಟ. ಇದ್ರ ಬಗ್ಗೆ ಯಾರು ಮಾತಾಡ್ತಾರೆ? ಸುಮ್ಮನೆ ಪ್ಯಾಷನ್ಗೆ 2 ಎಕರೆ 3 ಎಕರೆ ಮನೆ, ಹಿತ್ತಲ ಮನೆ ಎಲ್ಲ ಹಾಕೊಂಡು ನಂಗೆ ಎಷ್ಟು ಬಂದರೆ ಅಷ್ಟು ಬಂದು, ದೇ ಆರ್ ನಾಟ್ ಫಾರ್ಮರ್ಸ್. ಅವರು ಖುಷಿಗೋಸ್ಕರ ವ್ಯವಸಾಯ ಮಾಡ್ತಿರ್ತಾರೆ ಬ್ಯಾಕ್ ಸೈಡಲ್ಲಿ. ಕರೆಕ್ಟಲ್ಲ? ಇವಾಗ ಒಂದು 10 ಟೊಮೆಟೊ ಗಿಡ ಹಾಕಿರ್ತಾರೆ, ನಂಗೆ 3 ಗಿಡದಲ್ಲಿ ಬಂದಲಿ ಸಾಕು, ಯಾಕಂದರೆ ಅವ್ರ ಮನೆಗೆ ಅಷ್ಟೇ ಬೇಕಾಗಿರೋದು. ಕರೆಕ್ಟಲ್ಲ? ಬಟ್ ನೀವು ಕಮರ್ಷಿಯಲೈಸ್ ಮಾಡಬೇಕು ಅಂತಂದಾಗ ಇದನ್ನೆರಡನ್ನೂ ಹ್ಯಾಂಡ್ ಇನ್ ಹ್ಯಾಂಡ್ ಎತ್ಕೊಂಡು ಹೋಗ್ಬೇಕು. ನಾವೇನು ಹೇಳಿದ್ವಿ, ಈ ಜೀವಾಣುಗಳನ್ನ, ಟ್ರೈಕೋಡರ್ಮಾ, ಸ್ಪೆಸ್ಲೋಮೈಸಿಸ್, ಇವುಗಳನ್ನೆಲ್ಲ ಬಳಸೋದು, ಇದು ನ್ಯಾಚುರಲ್ ಆಗು ಭೂಮಿಯಲ್ಲಿ ಅವೈಲೇಬಲ್ ಇರ್ತವೆ. ಸಾವಯವವಾಗಿ ತಾವೇನು ಹೇಳ್ತಾ ಇದ್ದೀರಾ, ಈ ಫುಕೋವಕ ಮೆಥಡ್ ಆಗಿರಲಿ ಅಥವಾ ಝೀರೋ ಕಲ್ಟಿವೇಷನ್ ಆಗಿರಲಿ, ದಟ್ ಈಸ್ ಆಲ್ ಡಿಫ್ರೆಂಟ್ ಥಿಂಗ್. ಬಟ್ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಇಷ್ಟು ಫೀಡಿಂಗ್ ಮೌಸ್ನ ಮಾಡಬೇಕು ಅಂದರೆ ಕಮರ್ಷಿಯಲ್ ಕ್ರಾಪಿಂಗ್ ಮಾಡಲೇಬೇಕು. ಅದನ್ನೊಂದು ಸ್ವಲ್ಪ ಸೆನ್ಸಿಬಲ್ ಆಗಿ ಮಾಡಬೇಕು. ಹಾಕೋ ಕೆಮಿಕಲ್ನ ತುಂಬ ಕಮ್ಮಿ ಹೆಂಗೆ ಹಾಕ್ಬೋದು, ಹಾಕೋ ಫರ್ಟಿಲೈಸರ್ಸ್ನ ಅಟ್ಲೀಸ್ಟ್ 50% ಕಮ್ಮಿ ಮಾಡೋದು ಹೆಂಗೆ, ಇದನ್ನು ಹ್ಯಾಂಡ್ ಇನ್ ಹ್ಯಾಂಡ್ ಎತ್ಕೊಂಡು ಹೋದರೆ ಒಳ್ಳೆಯದು. ಅದನ್ನು ನಾವು ಸಸ್ಟೈನಬಲ್ ಫಾರ್ಮಿಂಗ್ ಅಂತ ಕರಿತೀನಿ. ನಾನು ಸಸ್ಟೈನಬಲ್ ಆಗಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತಲೂ ಕರಿತೀನಿ. ಎಲ್ಲವನ್ನೂ ಜೊತೆಗೆ ತಗೊಂಡು ಎತ್ಕೊಂಡು ಹೋಗೋವಂಥದ್ದು ಆಗಬೇಕು. ಇವಾಗ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಸ್ವಲ್ಪ ಜನ ಆರ್ಗ್ಯಾನಿಕಾಗಿ ನಿಜವಾಗ್ಲೂ ಬೆಳೀತಾ ಇದ್ದಾರೆ, ಇನ್ನು ಸ್ವಲ್ಪ ಜನ ಆರ್ಗ್ಯಾನಿಕ್ ಅಂತ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ, ಲಾಸ್ಟ್ ಬೆಳೆಯಲ್ಲಿ ಫರ್ಟಿಲೈಸರ್ ಯೂಸ್ ಮಾಡಿರ್ತಾರೆ, ಈ ಬೆಳೆಯಲ್ಲಿ ನಾನು ಏನೂ ಹಾಕಿರಲ್ಲ, ಯಾವುದೇ ರೀತಿ ಫರ್ಟಿಲೈಸರ್ ಏನೂ ಯೂಸ್ ಮಾಡಿರಲ್ಲ, ನಾನು ಇದನ್ನು ಆರ್ಗ್ಯಾನಿಕ್ ಅಂತ ಸೇಲ್ ಮಾಡ್ತೀನಿ. ಇನ್ನೊಬ್ಬ ಯಾರೋ ಕಷ್ಟಪಟ್ಟು 16 ವರ್ಷದಿಂದ ಯಾವುದೇ ರೀತಿ ಫರ್ಟಿಲೈಸರ್ನ ಯೂಸ್ ಮಾಡ್ದಲೆ ಅವ್ನು ಬೆಳ್ಕೊಂಬಂದಿರ್ತಾನೆ, ಅವನು ನಾನು ಆರ್ಗ್ಯಾನಿಕ್ ಅಂತ ಸೇಲ್ ಮಾಡ್ತಾನೆ. ಯಾವುದಿದು ಆರ್ಗ್ಯಾನಿಕ್ ಅಂದರೆ? ಯಾವುದನ್ನ ಕನ್ಸಿಡರ್ ಮಾಡ್ಬೇಕು ನಾವು? ದೆರ್ ಆರ್ ಫ್ಯೂ ಆರ್ಗನೈಸೇಷನ್ಸ್, ಆರ್ಗ್ಯಾನಿಕ್ ಹೆಸರು ಮಿಸ್ ಆಗ್ತದೆ, ಬಟ್ ದೆರ್ ಆರ್ ಮೆನಿ ಆರ್ಗನೈಸೇಷನ್ ನಿಮ್ಮ ಜಮೀನನ್ನು ಆರ್ಗ್ಯಾನಿಕ್ ಅಂತ ಕನ್ಸಿಡರ್ ಮಾಡೋಕ್ಕೆ. ನೀವು ಫಾರ್ ಎಕ್ಸಾಂಪಲ್ ದಿನೇಶ್, ನಿಮ್ಮ ಅಡಿಕೆ ತೋಟ ಅಥವಾ ತೆಂಗು ತೋಟ ನೀವು ಆರ್ಗ್ಯಾನಿಕ್ ಮಾಡಬೇಕು ಅಂತ ಇವತ್ತು ನೀವು ಅಪ್ಲಿಕೇಶನ್ ಹಾಕಿದ್ರೆ 3 ವರ್ಷಗಳ ಕಾಲ ನೀವೇನೂ ಬೆಳಿಬಾರ್ದು. ದಟ್ ಈಸ್ ಎನ್ ವೆಯ್ಟಿಂಗ್ ಪೀರಿಯಡ್. ಅಲ್ಲಿ ನೀವೇನು ಬೆಳಿಬಾರ್ದು ಅಂದರೆ ಏನೂ ಕೆಮಿಕಲ್ಗಳು ಹಾಕಬಾರ್ದು. ಆ 3 ವರ್ಷ ಟ್ರಾನ್ಸಿಷನ್ ಪೀರಿಯಡಲ್ಲೂ ನಿಮ್ಗೆ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಸಿಕ್ಕಿರಲ್ಲ. 4ನೇ ವರ್ಷ ನೀವು ಆರ್ಗ್ಯಾನಿಕ್ ಫಾರ್ಮರ್ ಆಗ್ತೀರಾ, ಲೀಗಲ್ ಆರ್ಗ್ಯಾನಿಕ್ ಫಾರ್ಮರ್.
ಆ ಡಿಪಾರ್ಟ್ಮೆಂಟಿಂದ ನಿಮಗೆ ಇಂಡಿಯನ್ ಗೌರ್ಮೆಂಟಿಂದ ಅಥವಾ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ಸ್ಗಳ ಕಡೆಯಿಂದ ಒಂದಷ್ಟು ಸರ್ಟಿಫಿಕೇಟ್ಗಳು ಸಿಗ್ತವೆ. ದೇ ಆರ್ ಅಥೆಂಟಿಕ್ ಆರ್ಗ್ಯಾನಿಕ್ ಫಾರ್ಮರ್ಸ್. ಅವ್ರದ್ದೊಂದಷ್ಟು ಕೋಡ್ ಇರುತ್ತೆ, ಆ ಕೋಡ್ಗಳ ಮುಖಾಂತರ ಹೋಗುತ್ತೆ. ಎನಿ ಟೈಮ್ ದಿಸ್ ಆರ್ಗ್ಯಾನಿಕ್ ಇನ್ಸ್ಪೆಕ್ಷನ್ ಏಜೆಂಟ್ಗಳು ಇರ್ತಾರಲ್ಲ, ಇವರೆಲ್ಲ ಹೋಗಿ ಅದನ್ನು ಇನ್ಸ್ಪೆಕ್ಟ್ ಮಾಡಿ ಎಲ್ಲ ಕೆಮಿಕಲ್ ಬಳಸಿದ್ದಾರೆ ಅಂತ ನೋಡಿದ್ರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಅಷ್ಟು ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ 100% ಇಂಡಿಯಾಲಿದ್ದಾವೆ. ಬಟ್ ಅಗೇನ್ ಇಂಡಿಯಾ ಬೀಯಿಂಗ್ ಇಂಡಿಯಾ, ನೀವು ಅದ್ರಲ್ಲಿ ಏನು ಬೇಕಾದರೂ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಇದರಲ್ಲಿ ನನಗೆ ಒಂದಿದೆ ಅಂದರೆ, ನೀವು ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ಹೋದಾಗ ಪ್ರೂವ್ ಮಾಡ್ಕೋಬೇಕು. ಕೆಮಿಕಲ್ ಮಾಡ್ತೀನಿ ಅಂದರೆ ಆರಾಮಾಗಿ ಮಾಡ್ಕೋಬೇಕು. ಇತ್ತೀಚೆಗೆ ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ಬರ್ತಾ ಇರೋರು ಯಾರು ಅಂದರೆ, ಈ ಕೋವಿಡ್ ಬಂದಾದ್ಮೇಲೆ ಈ MNC ಕಂಪ್ನಿಗಳಲ್ಲಿ ಏನು ಸಂಬಳ ತಗೋತಾ ಇದ್ದಾರಲ್ಲ, ಅವ್ರು ಬಂದು ಮಾಡ್ತಾ ಇದ್ದಾರೆ, ನಾನು ಆರ್ಗ್ಯಾನಿಕ್ ಆಗಿ ಬೆಳೀತಾ ಇದ್ದೀನಿ. ಯಾಕಂದರೆ ಅವ್ರಿಗೆ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡೋಕ್ಕೆ ಬರ್ತಾ ಇದೆ. ಅವ್ರು ಬರ್ತಾ ಇದ್ದಾರೆ ಇತ್ತೀಚೆಗೆ ಜಾಸ್ತಿ ಅಂತ ನನಗನ್ನಿಸ್ತಾ ಇದೆ. ನಿಜವಾಗಿ ಆರ್ಗ್ಯಾನಿಕ್ ಬೆಳೀತಾ ಇರೋವಂಥ ರೈತ ಬೆಳಕಿಗೆ ಬರ್ತಾ ಇಲ್ಲ. ಈ MNC ಕಂಪ್ನಿಲಿ ಕೆಲಸ ಮಾಡ್ತಾ ಇರೋರು, ಅವರು ಇವರು ಎಜುಕೇಟ್ ಆಗಿದಾರಲ್ಲ, ಅವ್ರು ನಾನು ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ. ಎಷ್ಟೋ ಜನ ಫೇಲ್ ಆಗಿರೋರು ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಸೇಮ್ ನಾನು ಅದನ್ನೇ ಹೇಳಿದ್ನಲ್ಲ, ನೀವು ಕನ್ಸಿಸ್ಟೆನ್ಸಿ ಆ್ಯಂಡ್ ಪ್ಯಾಷನ್ ಡ್ರಿವನ್ ಇಲ್ಲ ಅಂದರೆ ಆಗಲ್ಲ. ಅಗ್ರಿಕಲ್ಚರ್ ಅಂತಲ್ಲ, ಎಲ್ಲದರಲ್ಲೂ 10 ಹೋಟ್ಲಲ್ಲಿ 7 ಹೋಟ್ಲು ಮುಚ್ಕೊಂಡೇ ಹೋಗೋವಂಥದ್ದು. ಸೊ ಹಂಗೇ ಎಷ್ಟೋ ಜನ ಅದನ್ನು ನೋಡ್ಕೊಂಡು ಬರ್ತಿದ್ದೆ, ದೇ ಆರ್ ಮೋಸ್ಟ್ ವೆಲ್ಕಮ್. ಬರಲಿ, ವ್ಯವಸಾಯನ ಬಯೋಲಾಜಿಕಲ್ಸ್ಗಳನ್ನ ಬಳಸ್ಕೊಂಡು ವ್ಯವಸಾಯ ಮಾಡ್ತಾರೆ ಅಂತ ದೇ ಆರ್ ವೆರಿ ಮೋಸ್ಟ್ ವೆಲ್ಕಮ್. ಬರಲಿ. ಇಟ್ ಈಸ್ ನಾಟ್ ಅಬೌಟ್, ನಾನು ಹೇಳೋದು ರೈತ ಅಂದಿದ ತಕ್ಷಣ ಹಳ್ಳಿ ಹುಡುಗನೇ ಗೆಲ್ಲಬೇಕು ಅನ್ನೋದು ನನ್ನ ಅಂಥ ಇಂಟೆನ್ಷನ್ ಇಲ್ಲ. ಯಾರಾದರೂ ಗೆಲ್ಲಿ. ಅನಿಲ್ ಅಂಬಾನಿ ಮಗ ವ್ಯವಸಾಯ ಮಾಡಿಬಿಟ್ಟು ಗೆದ್ರೆ ಖುಷಿನೇ, ಕೊನೆಗೆ ವ್ಯವಸಾಯ ಗೆಲ್ಬೇಕು. ನಾನು ರೈತ ಅಂದಮೇಲೆ ಸ್ವಲ್ಪ ಜನ ಏನು ಅನ್ಕೊಂಡ್ಬಿಟ್ಟಿದ್ರೆ, ಅವ್ನು ಪಂಚನೆ ಹಾಕೊಂಡಿರ್ಬೇಕು, ಚಡ್ಡಿನೇ ಹಾಕೊಂಡಿರ್ಬೇಕು, ಹವಾಯಿ ಚಪ್ಪಲಿನೇ ಹಾಕೊಂಡಿರ್ಬೇಕು, ಅವ್ರದೋಗಿರೋ ಬಟ್ಟೆನೇ ಹಾಕೊಂಡಿರ್ಬೇಕು, ಗಲೀಜಾಗಿರ್ತಕ್ಕಂಥ ಬಟ್ಟೆನೇ ಹಾಕೊಂಡಿರ್ಬೇಕು ಅಂತ ಅನ್ಕೊಂಡಿದ್ದಾರೆ. ನಿಮಗೆ ಮಾಡ್ರನ್ ರೈತ ಅಂತ ಕೂಡ ಹೆಸರು ಕೊಟ್ಟಿದ್ದಾರೆ. ಸ್ವಲ್ಪ ಜನದ್ದು ಇನ್ನೂ ಅದು ಮೈಂಡ್ ಸೆಟ್ ಚೇಂಜ್ ಆಗಿಲ್ಲ ನಮ್ಮ ಇಂಡಿಯಾದಲ್ಲಿ ಅಂತ ನನ್ನ ಪ್ರಕಾರ. 100%. ಈಗ ನಾನು ಶೂ ಹಾಕ್ಕೊಂಡು ಯಾವುದನ್ನ ಫೋಟೋ ಹಾಕಿದ್ರೆ, ಯಾವನಾದರೂ ರೈತ ಜಮೀನಲ್ಲಿ ಶೂ ಹಾಕ್ಕೊಂಡು ಓಡಾಡ್ತಾನೆ ಅಂತ ಹೇಳ್ತಾರೆ. ನೀವು ಒಂದು ಸ್ವಲ್ಪ ಹಿಸ್ಟ್ರಿ ತೆಗೀರಿ, ಸಾಕಷ್ಟು ಜನ ರೈತರು ಸತ್ತೋಗಿರೋದು ಹಾವು ಕಡತಗಳಿಗೆ ಶೂ ಹಾಕ್ಕಂದೇ ಇರೋದಕ್ಕೆ. ಅಟ್ಲೀಸ್ಟ್ ಅವ್ರು ಒಂದು ಶೂ ಹಾಕ್ಕೊಂಡಿದ್ರೆ ಕಾಲಕ್ಕೆ ಕಚ್ಚಿದಾಗ ಬದುಕ್ತಾನೆ. ಸೊ ಅದನ್ನ ಹೇಳ್ತಾ ಇರೋದು, ವಿ ಆರ್ ಮೋರ್ ಆಫ್ ಎಮೋಷನ್ ಡ್ರಿವನ್ ಆರ್ಗನೈಸೇಷನ್ ಇಂಡಿಯಾಲಿ. ವ್ಯವಸಾಯ ಅಂದಿದ ತಕ್ಷಣ ಸಿಕ್ಕಾಪಟ್ಟೆ ಎಮೋಷನ್ಸ್ ಆಗ್ಬಿಡ್ತಾರೆ. ರೈತ ಚಪ್ಪಲಿ ಹಾಕ್ಕೋಬಾರ್ದು, ಶೂಸ್ ಹಾಕ್ಕೋಬಾರ್ದು. ಸೊ ಇವೆಲ್ಲ ಮಾಡೋಕ್ಕೆ ಬರ್ತಾರೆ. ಐ ಶುಡ್ ನಾಟ್ ಮೆನ್ಷನ್ ದಿಸ್. ನನ್ನ ಫ್ರೆಂಡ್ ಒಬ್ಬ ಇದ್ದ. ನಾವು ಯಾವುದೋ ಒಂದು ಎಲೆ ಅಡಿಕೆ ವಿಳೆದೆಲೆ ತೋಟಕ್ಕೆ ಹೋದಾಗ ಅಲ್ಲೊಬ್ಬ ಏನಂದ, ನನ್ನ ಫ್ರೆಂಡ್ ಹೂ ಬಿಲಾಂಗ್ಸ್ ಟು ಮೈನಾರಿಟಿ, ಒಂದು ಮೈನಾರಿಟಿ ಕಮ್ಯುನಿಟಿಗೆ ಸೇರಿರೋಂಥ ಒಂದು ಹುಡುಗ. ಅವ್ರು ಬಂದುಬಿಟ್ಟು ವಿಳೆದೆಲೆ ತೋಟದಲ್ಲಿ ಚಪ್ಪಲಿ ಹಾಕ್ಕೊಂಬರ್ಬಾರ್ದು, ಶೂಸ್ ಹಾಕ್ಕೊಂಬರ್ಬಾರ್ದು ಅಂತ ಬಿಚ್ಚಂದ್ರೆ, ಅಣ್ಣ ಬಾ ಸುಮ್ಮನೆ ಯಾಕೆ, ಇಲ್ಲೆಲ್ಲ ಹಾವುಗಳಿದೆ ಅಂತ ನೀನು ಹೇಳ್ತಾನೆ, ಶೂಸ್ ಹಾಕ್ಕೊಂಡು ಹೋಗೋಣ ಅಂತಂದೆ. ಇಲ್ಲ ಹಂಗೆಲ್ಲ ಹಾಕ್ಕೋಬಾರ್ದು ಅಂತಲ್ಲ. ನನ್ನ ಜೊತೆಗಿದ್ದ ಒನ್ ಆಫ್ ಮೈ ಫ್ರೆಂಡ್ ಹೂ ಬಿಲಾಂಗ್ಸ್ ಟು ಮೈನಾರಿಟಿ, ಈಸ್ ಎಕ್ಸ್ಪ್ಲೈನ್ ಮಿ ದ್ಯಾಟ್, ಇಲ್ಲ ಕರೆಕ್ಟ್ ಶಶಿ, ಹಿಂಗೆಲ್ಲ ಶೂ ಹಾಕ್ಕೊಂಬರ್ಬಾರ್ದು, ಹಿಂಗೆಲ್ಲ ಬರಬಾರ್ದು ಅಂತ ಶೂ ಬಿಚ್ಚಿದ್ರು ಅವರು. ದ ನೆಕ್ಸ್ಟ್ ಇನ್ನೊಂದು 10-15 ಸೆಕೆಂಡಲ್ಲಿ, ಸರ್ ನಾವು ಹಂಗೆ ಸರ್, ಈಗ ತುಂಬ ದೇವ್ರ ಥರ ನೋಡ್ತೀವಿ ಸರ್ ವಿಲ್ದೆಲೆ ತೋಟನ, ಇಲ್ಲಿ ನಾವು ಯಾರನ್ನೂ ಚಪ್ಪಲಿ ಹಾಕ್ಕೊಂಬಿಡೋದಿಲ್ಲ, ಮೈನಾರಿಟಿಗಳನ್ನ ಒಳಗಡೆ ಬಿಡಲ್ಲ, ಹಂಗೆ ಹಿಂಗೆ. ನಾನು ಅವ್ನ ಕಡೆ ತಿರುಗಿದ್ದೆ. ಫಸ್ಟ್ ಅಕ್ಸೆಪ್ಟೆನ್ಸ್ ಅನ್ನೋದನ್ನು ಸೈಂಟಿಫಿಕ್ಕಾಗಿ ಮಾಡಿ. ನೀವು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ನೀವು ವಿಳ್ದೆಲೆ ಒಳಗಡೆ ಶೂ ಹಾಕ್ಕೊಂಡು ಹೋಗ್ಬಾರ್ದು ಅಂತ, ನೆಕ್ಸ್ಟ್ ಅವ್ನು ಎಲ್ಲಿಗೆ ಬಂದ, ಮೈನಾರಿಟಿ ಶೂ ಹಾಕ್ಕೊಂಡು ಒಳಗಡೆ ಬರಬಾರ್ದು ಅಂತ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಬ್ಯಾಕ್ಡ್ ವಿತ್ ಸೈನ್ಸ್. ಕರೆಕ್ಟ್ ಅಲ್ವಾ? ನೀವು ಯಾವಾಗಲೂ ಸೈಂಟಿಫಿಕ್ಕಾಗಿ ಯೋಚನೆ ಮಾಡ್ಕೊಂಡು ಅನಲೈಸ್ ಮಾಡ್ಕೊಂಡು ಅನಾಲಿಟಿಕಲ್ ಮಾಡ್ಕೊಂಡು ಅಂದರೆ ಮುಂದೆ ಹೋಗ್ತೀವಿ. ಇಲ್ಲ ಅಂದರೆ ಅಲ್ಲೇ ಇದ್ದು ಬಿಡ್ತೀವಿ, ನಮ್ಮ ಸಮಾಜನ ತುಳಿದು ಬಿಡುತ್ತೆ ನಮ್ಮನ್ನು. ನಾನೊಂದು ವಿಡಿಯೋ ಮಾಡಿದ್ದೆ, ಇದೇ ರೀತಿ ವಿಡಿಯೋ ಮಾಡಿದಾಗ ಯಾರೋ ಒಬ್ಬ ಬಂದು ಕಮೆಂಟ್ ಹಾಕಿದ, ಶೂಸ್ ಹಾಕೊಂಡು ಹೋಗಿದ್ದ ತೋಟದೊಳಗಡೆ, ನೀನು ಯಾವ ರೈತನೋ, ಯಾವ ರೈತನ ಮಗನೋ ಅಂತ. ನಾನು ಅವ್ನಿಗೆ ಹೇಳಿದೆ, ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು ಚಪ್ಪಲಿನ ಎಲ್ಲ ಹಾಕೊಂಡು ಹೋಗ್ಬಾರ್ದು. ಅಂದರೆ ನಿಮಗೆ ಗೊತ್ತಿರ್ಬೋದು, ಈ ರಾಶಿ ಕಣ ಎಲ್ಲ ಮಾಡ್ತೀವಿ, ಕಣ ಎಲ್ಲ ಅಂದರೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಆ ಕಣದೊಳಗಡೆ ರಾಶಿ ತುಂಬಿದಾಗ ಹಾಕೊಂಡು ಹೋಗ್ಬಾರ್ದು ಚಪ್ಪಲಿನ. ಮತ್ತು ಹೊಲ ಉಳುಮೆ ಮಾಡ್ಬೇಕಾದ್ರೆ, ಎತ್ತಿಂದ ಹೊಲ ಉಳುಮೆ ಮಾಡ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಉಳುಮೆ ಮಾಡಬಾರ್ದು ಅಂತ. ಇವೆರಡೇ ಕಡೆ ನಮ್ಮ ಅಪ್ಪ ಅಮ್ಮ ನನಗೆ ಹೇಳ್ಕೊಟ್ಟಿರೋದು. ಇವೆರಡು ಕಡೆ ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು ಅಂತ. ಅಡಿಕೆ ಗಿಡ ತೆಂಗಿನ ಗಿಡದಲ್ಲೆಲ್ಲ ಚಪ್ಪಲಿ ಹಾಕೊಂಡು ಹೋಗ್ಬೋದು. ಸೊ ಜನಗಳು ಬಂದು ಏನು ಬೇಕು ಅದನ್ನು ಹೇಳ್ತಾ ಇರ್ತಾರೆ. ನೀವು ರಾಶಿ ಕಣದಲ್ಲೂ ನಾನು ಹೇಳ್ತೀನಿ ಅದನ್ನು, ಬಿಕಾಸ್ ದೇವ್ರ ಥರ ನೋಡ್ತೀವಿ, ಮಣ್ಣು ಕಾಲಲ್ಲಿ ತುಳಿಬಾರ್ದು ಅಂತ. ಈಗ ನಾವು ಇವತ್ತಿನ ಕಾಲದಲ್ಲಿ ರಾಗಿ ಎಲ್ಲಿ ರೋಡ್ಗೆ ಹಾಕ್ತಾಯಿದ್ದಾರೆ, ಕರೆಕ್ಟಾ? ರಾಗಿ ಬಿಡಿಸೋಕ್ಕೆ, ವಿಚ್ ಇಸ್ ಕಾರ್ಸಿನೋಜೆನಿಕ್. ರಾಗಿ ತಿಂದರೂ ಕ್ಯಾನ್ಸರ್ ಬಂದು ಹೋಗ್ಬಿಡ್ತೀವಿ, ಟಾರಲ್ಲ, ಟಾರ್ ಮೇಲೆ ಹಾಕಿರ. ಎಲ್ಲದಕ್ಕೂ ಒಂದು 1000 ಥರ ಇದೆ. ನಾವೆಷ್ಟರ ಮಟ್ಟಿಗೆ ನಾವು ಅಪ್ಗ್ರೇಡ್ ಆಗಿ ನಾವೆಷ್ಟರ ಮಟ್ಟಿಗೆ ತಿಳ್ಕೋಬೇಕು ಅನ್ಕೋತೀವೋ, ದಟ್ ಈಸ್ ಆಲ್ವೇಸ್ ಗುಡ್ ಅಂತ ನಾನು ಬಿಲೀವ್ ಮಾಡ್ತೀನಿ. ದಿನೇಶ್, ನೀವು ಸಾಕಷ್ಟು ಜನ ರೈತರನ್ನ ಭೇಟಿ ಮಾಡ್ತಾ ಇರ್ತೀರ, ವ್ಯವಸಾಯ ಸಂಬಂಧಪಟ್ಟಂಥ ಅಥವಾ ಇನ್ನೊಂದು ಬೇರೆ ಎಲ್ಲ ವಿಚಾರಗಳಿಗೂ ಡಿಜಿಟಲ್ ಮಾರ್ಕೆಟಿಂಗ್ನ ಉಪಯೋಗಿಸ್ಕೊತೀರ. ಬಟ್ ಈ ಡಿಜಿಟಲ್ ಮಾರ್ಕೆಟಿಂಗಿಂದ ಸಾಕಷ್ಟು ಬಾರಿ ಸುಳ್ಳು ಮಾಹಿತಿಗಳು ಹೋಗುವಂಥವು ಇರ್ತವೆ. ಅದನ್ನು ಹೆಂಗೆ ತಗೊಂತಾರೆ ಜನ ಅಂತ ನಿಮ್ಗೆ ಅನ್ಸುತ್ತೆ? ಜನಗಳು ಅವರಿಗೆ ಯಾವುದೋ ಒಂದು, ಇವಾಗ ನೀವು ಯಾವುದೋ ಪ್ರಮೋಷನ್ ಮಾಡಿದ್ರೆ ಅನ್ಕೊಳ್ಳೋಣ, ಅಥವಾ ನೀವು ಯಾವುದೋ ಒಂದು ವಿಚಾರ ಹೇಳಬೇಕು ಅಂತ ಅನ್ಕೊಂಡ್ರೆ ಅನ್ಕೊಳ್ಳೋಣ, ಅದನ್ನ ಎಲ್ಲರೂ ಜನ ತಗೊಂತಾರೆ ಅಂತ ನಿಮ್ಗೆ ಅನ್ಸುತ್ತೆ?
ತಗೊಳಲ್ಲ. ಸುಳ್ಳು ಹೇಳಿದ್ರೆ ಜನಗಳು ತಗೊಳಲ್ಲ. ಯಾಕಂದರೆ ಅವ್ರಿಗೆ ನಿಜ ಗೊತ್ತಿರುತ್ತೆ. ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ಎಕ್ಸಾಂಪಲ್ ಯಾವುದೋ XYZ ಪ್ರಾಡಕ್ಟ್ನ ನಾವು ತೊಗೊಂಬಂದ್ಬಿಟ್ಟು ಇದು ಇಷ್ಟು ಸಕ್ಕತ್ತಾಗಿದೆ, ಹಂಗಿದೆ ಹಿಂಗಿದೆ ಅಂದರೆ ಜನಗಳು ಬಂದಲ್ಲಿ ಉಗಿತಾರೆ. Comment ಥೂ, ಎಲ್ಲ ಹಂಗೆ ಹಿಂಗೆ ಎಷ್ಟು ಸುಳ್ಳು ಹೇಳ್ಚೋ, ಎಷ್ಟು ದುಡ್ಡು ಕೊಟ್ಟರು ಅಂತ. ಸೊ ನಮ್ಮ ಕನ್ನಡ ಫಾರ್ಮರ್ ಚಾನಲ್ ಏನಾಗುತ್ತೆ ಅಂದರೆ ನಮ್ಮದೇ ಆದಂಥ ಒಂದು ಟೀಮ್ ಇದೆ. ಯಾವುದಾದ್ರೂ ಒಂದು ಪ್ರಮೋಷನ್ ಬಂತು ಅಂದರೆ ಫಸ್ಟು ಅವ್ರದ್ದು ಪ್ರೊಫೈಲ್ನ ವೆರಿಫೈ ಮಾಡ್ತೀವಿ. ಓ, ಯಾವ ರೀತಿ ಇದೆ ಇದು ಪ್ರಾಡಕ್ಟು, ಮತ್ತು ಅವ್ರದ್ದು ಗೂಗಲ್ ರಿವ್ಯೂ ಎಲ್ಲ ನೋಡ್ತೀವಿ, ಇದು ಚೆನ್ನಾಗಿದೆಯಾ ಪ್ರಾಡಕ್ಟು ಇಲ್ವಾ ಅಂತ. ಸೊ ಅದಾದಮೇಲೆ ನಿಮ್ಮ ಪ್ರಾಡಕ್ಟ್ನ ಕಳಿಸ್ಕೊಡಿ ನಮಗೆ, ನಾವು ಅದನ್ನು ಚೆಕ್ ಮಾಡ್ಬಿಟ್ಟು ಹೇಳ್ತೀವಿ. ಆ ಪ್ರಾಡಕ್ಟ್ ನಮಗೆ ಬರುತ್ತೆ. ಆ ಪ್ರಾಡಕ್ಟ್ ಬಂದಾದಮೇಲೆ ನಾವು ಅದನ್ನು ವೆರಿಫೈ ಮಾಡಿಬಿಟ್ಟು ಇಲ್ಲ ಇದನ್ನು ನಾವು ಜನಕ್ಕೆ ಕೊಡ್ಬೋದು, ಇದನ್ನು ರೈತರಿಗೆ ರೈತರಿಗೆ ಹೇಳಿದ್ರೆ ಇದು ರೈತರು ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಅನ್ಕೋತೀವಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಯಾವುದೋ ಒಂದು ಕಂಪ್ನಿ ಅವ್ರದ್ದು ಪ್ರಾಡಕ್ಟ್ ಅಷ್ಟೆಲ್ಲ ಚೆನ್ನಾಗಿರಲ್ಲ, ಯಾವುದೋ ಒಬ್ಬ ಇನ್ಫ್ಲುಯೆನ್ಸರ್ನ ಕರ್ಕೊಂಬಂದ್ಬಿಟ್ಟು ಇದು ವಿಡಿಯೋ ಮಾಡಿ ಅಂತಾರೆ. ಸೊ ಸುಳ್ಳು ಮಾಹಿತಿ ಕೊಡಬಾರ್ದು ದುಡ್ಡಿಗೋಸ್ಕರ. ನನ್ನ ಪ್ರಕಾರ ನಾವೇನೇ ಮಾಡಿದ್ರು ವೆರಿಫೈ ಮಾಡಿ 4-5 ಸಲ ವೆರಿಫೈ ಮಾಡಿಬಿಟ್ಟು ಓಕೆ ಇದನ್ನು ನಾವು ಪ್ರಮೋಷನ್ ಮಾಡಿದ್ರೆ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ರಮೋಷನ್ ಮಾಡ್ತೀವಿ. ಇದು ಎಷ್ಟು ವರ್ಷದಿಂದ ಮಾಡ್ತೀರಿ? ಏನು ತಿಂಗಳ ವರ್ಷ? 3 years. 3 ಇಯರ್ಸಿಂದ ಮಾಡ್ತಾ ಇದ್ದಾರೆ. ನಾನು ಸ್ಟಾರ್ಟ್ ಮಾಡಿದಾಗ ಎಷ್ಟು ಜನ ಫಾಲೋವರ್ಸ್ ಇದ್ರು? 0 ಇಂದ ಸ್ಟಾರ್ಟ್ ಮಾಡಿ ಇವಾಗ ಎಷ್ಟು ಜನ ಇದ್ದಾರೆ? ಇವಾಗ ಆಲ್ಮೋಸ್ಟ್ ಫೇಸ್ಬುಕ್ಕಲ್ಲಿ 200K, ಇನ್ಸ್ಟಾಗ್ರಾಮಲ್ಲಿ 167 ಸಮಥಿಂಗ್. ಸಿಕ್ಕಾಪಟ್ಟೆ ವೀಡಿಯೋಗಳು ಮಾಡ್ತಾ ಇರ್ತೀರಾ ದಿನೇಶ್. ಸೊ ಪ್ರಮೋಷನ್ಸ್ ಎಲ್ಲ ಮಾಡ್ತಾ ಇರೋದು ಹೆಂಗೆ, ಯಾವ ಥರ ಪ್ರಮೋಷನ್ ಹೆಂಗೆ ಹಿಡಿತೀರಾ, ಅಥವಾ ನಿಮ್ಮ ಪ್ರಮೋಷನ್ ಹೆಂಗೆ ಬರುತ್ತೆ? ಯೂಸಲಿ ನಮ್ಮ ಟೀಮ್ ಇದೆ, ಕಂಪ್ಲೀಟಾಗಿ ಅವರೆಲ್ಲ ಹ್ಯಾಂಡ್ಲ್ ಮಾಡ್ಕೋತಾರೆ. ಸೊ ನಾನು 100K ಆಗೋವರೆಗೂ ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡಿಲ್ಲ. ಸೊ ಯಾವುದೇ ಪ್ರಮೋಷನ್ ಇತ್ತೀಚೆಗೆ ಬರ್ತಾಯಿದ್ರು ನಾನು ಅದನ್ನು ವೆರಿಫೈ ಮಾಡ್ತೀನಿ. ಈ ಪ್ರಮೋಷನ್ ಮಾಡಿದ್ರೆ ರೈತರಿಗೆ ಹೆಲ್ಪ್ ಆಗುತ್ತಾ ಇಲ್ವಾ ಅಂತ. ಅದಾದಮೇಲೆ ನಾನು ಮಾಡ್ತೀನಿ. ಅವರೇ ಕಂಪ್ನಿಯವರೇ ಅಪ್ರೋಚ್ ಮಾಡ್ತಾರೆ. ನಾನು ಯಾವುದೇ ಕಂಪ್ನಿ ಹತ್ರ ಹೋಗ್ಬಿಟ್ಟು ನಾನು ನಿಮಗೆ ಪ್ರಮೋಷನ್ ಮಾಡ್ಕೊಡ್ತೀನಿ ಅಂತ ಮೆಸೇಜು ಮೇಲ್ ಹಾಕಲ್ಲ. ಅವ್ರು ಅಪ್ರೋಚ್ ಮಾಡಿದಾಗ ನಮ್ಮ ಟೀಮ್ ಅವ್ರನ್ನ ವೆರಿಫೈ ಮಾಡ್ತಾರೆ. ಅಂದರೆ ಅವ್ರ ಪ್ರಾಡಕ್ಟ್ ಚೆನ್ನಾಗಿದೆಯಾ ಇಲ್ವಾ ಅಂತ. ಅದು ಓಕೆ ಇತ್ತು, ಇದು ರೈತರಿಗೆ ಹೆಲ್ಪ್ ಆಗುತ್ತೆ ಅನ್ನಂಗಿದ್ರೆ ಮಾತ್ರ ಮಾಡ್ತೀವಿ, ಇಲ್ಲ ಅಂದರೆ ನಾವು ಮಾಡೋಕ್ಕೋಗಲ್ಲ. ಸೊ ಅದು ಟ್ರಸ್ಟ್ ಹಂಗೆ ಬೆಳೆಸ್ಕೊಂಬಂದಿದೆ ಕನ್ನಡ ಫಾರ್ಮರ್ ಚಾನಲ್ಲು. ವೆರಿ ಗುಡ್, ಒಳ್ಳೇದಾಗಲಿ. ಹಿಂಗೆ ಸಾಕಷ್ಟು ಜನ ರೈತರಿಗೆ ನಿಮ್ಮಿಂದ ಒಳ್ಳೆ ಇನ್ಫಾರ್ಮೇಷನ್, ಮಾಹಿತಿ ಸಿಗಲಿ. ನಾನು ನೋಡಿದೆ ನಿಮ್ಮ ಪೇಜ್ನ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತೀರ. ಹೌದೌದು. ಒನ್ ಆರ್ ದ ಅದರ್ ವೇ ಆಫ್ ಪೋಸ್ಟಿಂಗ್ಗಳು ಯಾವಾಗಲೂ ನಡೀತಾ ಇರ್ತವೆ. ಇಟ್ ಈಸ್ ಹ್ಯಾಪನಿಂಗ್ ಗುಡ್ ಅಂತ ನಾನು ಅನ್ಕೊಂಡಿದ್ದೀನಿ. ಇವಾಗ ರೋಗದ ಬಗ್ಗೆ ಮಾತಾಡ್ದೋ, ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ದೋ. ರೈತ ದುಡ್ಡು ಮಾಡಬೇಕು ಅಂದರೆ ಏನು ಮಾಡಬೇಕು? ಮೊದಲು ರೈತ ದುಡ್ಡು ಮಾಡಬೇಕು ಅಂತಂದರೆ ಫಸ್ಟು ಡಿಸಿಪ್ಲಿನ್ ಆಗಬೇಕು. ವ್ಯವಸಾಯನ ಯಾವ ಹಂತದಲ್ಲಿ ಯಾವ ಪ್ರಮಾಣದಲ್ಲಿ ಮಾಡಬೇಕು, ಫೋರ್ಕ್ಯಾಸ್ಟ್ ಇರಬೇಕು. ಈಗ ನಾವು ಸಿಂಪಲಾಗಿ ಹೇಳೋದು, ಸಾಕಷ್ಟು ಜನ ರೈತರು ಎಲ್ಲಿ ಲಾಸ್ ಮಾಡ್ಕೊತಾರೆ ಅಂದರೆ ಎಲ್ಲರೂ ಒಂದೇ ಥರ ಬೆಳೆ ಹಾಕ್ಬಿಡ್ತಾರೆ. ಇವಾಗ ಅವ್ನು ಯಾರೋ ಟೊಮೊಟೊ ಹಾಕಿ ದುಡ್ಡು ಮಾಡ್ದಂದರೆ ಎಲ್ಲರೂ ಟೊಮೊಟೊ ಹಾಕ್ತಾರೆ, ಇನ್ನೊಬ್ಬ ಯಾರೋ ಸೆಂಟಿಲ್ ಹಾಕಿ ಕ್ರೈಸಾಂಥೆಮಮ್ ಹಾಕಿ ಮಾಡ್ದ ಅಂದರೆ ಎಲ್ಲರೂ ಅದನ್ನೇ ಹೋಗ್ಬಿಡ್ತಾರೆ. ಸೊ ಎಲ್ಲರೂ ನಮ್ಮಲ್ಲಿ ಸ್ವಲ್ಪ ಅರ್ಲಿ ಅಡಾಪ್ಟರ್ಸ್, ಲೇಟ್ ಅಡಾಪ್ಟರ್ಸ್ ಅಂತ ಬರ್ತಾರೆ. ಒಂದು ಟೆಕ್ನಾಲಜಿ ಬಂದಿದ ತಕ್ಷಣ ಫಸ್ಟ್ ಯಾರು ಅಡಾಪ್ಟ್ ಮಾಡ್ಕೊಂಡ್ರೆ ಅವ್ನು ದುಡ್ಡು ಮಾಡ್ತಾನೆ. ಲೇಟಾಗಿ ಲೆಥಾರ್ಜಿಕ್ಕಾಗಿ ಅಡಾಪ್ಟ್ ಮಾಡ್ಕೊಂಡವ್ರೆಲ್ಲ ಲಾಸ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಈ ಡ್ರ್ಯಾಗನ್ ಫ್ರೂಟ್ ಆಗಿರಲಿ, ಅಥವಾ ಈ VNR ಗಾವಾ ಅಂತ ಬಂತು, 1 kg ಬರ್ತಿತ್ತು ಚೇಪೆಕಾಯಿ. ಸೊ ಅವರೆಲ್ಲ ಲಾಸ್ ಆಗ್ತಾರೆ. ಏನಕ್ಕೆ ಅಂದರೆ ಇನಿಷಿಯಲಿ ದುಡ್ಡು ಮಾಡ್ಕೊಂಡ್ಬಿಡ್ತಾರೆ. ಅಷ್ಟು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಥಿಯರಿನ ಅರ್ಥ ಮಾಡ್ಕೋಬೇಕು. ಎಷ್ಟು ಜನ ಕನ್ಸ್ಯೂಮ್ ಮಾಡ್ತಾರೆ. ನಾವು ಯಾವುದಾದ್ರೂ ಒಂದು ಎಕ್ಸಾಟಿಕ್ ಫ್ರೂಟ್ಗೆ ಹೋದ್ವಿ ಅಂದ್ಕೊಳ್ಳಿ, ಬಟರ್ ಫ್ರೂಟು ಅಥವಾ ಡ್ರ್ಯಾಗನ್ನು ಅಥವಾ ಇನ್ನೊಂದು ಯಾವುದೋ ಒಂದು ಎಕ್ಸಾಟಿಕ್, ನಾವು ಕನ್ಸಂಪ್ಷನ್ ಇಲ್ಲದೇ ಇರೋ ಅಂಥ ತರಕಾರಿಗಳನ್ನ ಅಥವಾ ವೆಜಿಟೇಬಲ್ಗಳನ್ನ ಬಳಸಿದಾಗ ಅದು ಎಷ್ಟು ಪ್ರಮಾಣದಲ್ಲಿ ಬೆಳೆಸಬೇಕು ಅನ್ನೋದನ್ನು ನಾವೊಂದು ತಲೆಗೆ ಹಾಕೋಬೇಕು, ಒಂದು ಪಾಠ. ಆದರೆ ಇನ್ನೊಂದು ಸಿಕ್ಕಾಪಟ್ಟೆ ಡಿಸಿಪ್ಲಿನ್ ಆಗಬೇಕು. ಸುಮ್ಮನೆ ಇದನ್ನು ನಾವು ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅಂತ ತಗೊಳ್ಳೋಣ. ಎಕ್ಸಾಂಪಲ್, ಈಗ ಯಾರೋ ಟೊಮೊಟೊ ಹಾಕ್ದ, ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಅದನ್ನು ಹೆಂಗೆ ರಿಸ್ಟ್ರಿಕ್ಟ್ ಮಾಡ್ಬೋದು? ಎಷ್ಟು ಟೊಮೊಟೊ ಹಾಕ್ತಾಯಿದ್ದಾರೆ, ಎಷ್ಟು ಚಿಲ್ಲಿ ಹಾಕಿದ್ದಾರೆ, ಎಷ್ಟು ಕ್ಯಾಬೇಜ್ ಹಾಕಿದ್ದಾರೆ ಅನ್ನೋದನ್ನು ಬ್ರಾಡರ್ ಸ್ಪೆಕ್ಟ್ರಲ್ಲಿ ನಮ್ಗೆ ಗೊತ್ತಿಲ್ಲ. ನಿಮ್ಮ ಊರುಗಳಲ್ಲಿ, ನಿಮ್ಮ ಹಳ್ಳಿಗಳಲ್ಲಿ ನರ್ಸರಿಗಳಿರ್ತವೆ. ಆ ನರ್ಸರಿಗಳವ್ರನ್ನ ಪರಿಚಯ ಮಾಡ್ಕೊಂಡು, ಒಂದು 4-5 ನರ್ಸರಿಗಳನ್ನ ಪರಿಚಯ ಮಾಡ್ಕೊಂಡು, ಒಂದು ಫೋನ್ ಕಾಂಟ್ಯಾಕ್ಟಲ್ಲಿ ಒಂದು ಅಣ್ಣ ಈ ಸರ್ ಯಾವ ಸೀಡ್ಸ್ ಜಾಸ್ತಿ ಸೇಲ್ ಆಗಿದ್ದಾವೆ, 10,000 ಹೆಕ್ಟಾರ್ಗಳಿಗಾಗೋಷ್ಟು 1 ಎಕರೆ ನರ್ಸರಿಯಲ್ಲಿ ಬೆಳೆದಿರ್ತಾರೆ. ಕರೆಕ್ಟ್ ಅಲ್ವಾ? ಮಿನೇಚರ್ ವರ್ಷನ್. ಸೊ ಅವ್ರಿಗೆ ಯಾವುದು ಜಾಸ್ತಿ ಸೇಲ್ ಆಯಿತು ನೋಡಿಬಿಟ್ಟು ಅದಕ್ಕೆ ಆಲ್ಟರ್ನೇಟಿವ್ ಯಾವ್ದು ಹಾಕ್ಬೋದು ಅನ್ನೋದನ್ನು ನೋಡಿ ಹಾಕೋದು ಒಂದು ಸ್ವಲ್ಪ ಬುದ್ಧಿವಂತಿಕೆ. ಸೊ ಆ ಸ್ಮಾರ್ಟ್ನೆಸ್ ಬೇಕು ದುಡ್ಡು ಮಾಡಬೇಕು ರೈತ ಅಂತಂದರೆ. ಸೆಲೆಕ್ಷನ್ ಆಫ್ ದಿ ಕ್ರಾಪ್, ಅದನ್ನು ಬೆಳೆಸುವ ವಿಧಾನ. ಸುಮ್ಮನೆ DAP, ಯೂರಿಯಾ, MOP, 19 ಹಾಲು, 20 ಹಾಲು ಸುರಿಯೋದ್ರಿಂದ ಏನೂ ಉಪಯೋಗ ಆಗಲ್ಲ. 70% ಆಫ್ ದ ಫರ್ಟಿಲೈಸರ್ಸ್ ವಾಟ್ ವಿ ಯೂಸ್ ಇನ್ ದ ಸಾಯಿಲ್ ಅದು ಉಪಯೋಗನೇ ಬರಲ್ಲ. ಸುಮ್ಮನೆ ಲೀಚ್ ಔಟ್ ಆಗಿಬಿಡುತ್ತೆ, ಕಾರ್ಬನ್ ಕಂಟೆಂಟ್ನ ಹಾಳು ಮಾಡಿಬಿಡುತ್ತೆ, pHನ ವೇಸ್ಟ್ ಮಾಡಿಬಿಡುತ್ತೆ ಮಣ್ಣಲ್ಲಿ, ಜಾಸ್ತಿ ಅತಿಯಾದ ಫರ್ಟಿಲೈಸರ್ಗಳು ಹಾಕೋದ್ರಿಂದನೂ. ಸೊ ಇದನ್ನು ಕಲ್ತ್ಕೋಬೇಕು. ಎರಡನೇದು ಡಿಸಿಪ್ಲಿನ್. ಯಾವ ಪ್ರಮಾಣದಲ್ಲಿ ಯಾವ ಹಂತದಲ್ಲಿ ಏನು ಹಾಕಬೇಕು ಅಷ್ಟನ್ನು ಮಾತ್ರ ಹಾಕಬೇಕು. ರೈಟ್ ಟೈಮ್ ಆಫ್ ಹಾರ್ವೆಸ್ಟು ಮಾರ್ಕೆಟಿಗೆ ಕೊಡೋ ಅಂಥದ್ದು. ಮೊದಲೇ ಒಂದಷ್ಟು ಈಗಂತೂ ಹಳ್ಳಿಗಳಲ್ಲಿ ಎಲ್ಲ ಕಡೆ ಬಿಗ್ ಬಾಸ್ಕೆಟು, ಇನ್ನೊಂದು ಜೆಪ್ಟೋ, ಇವೆಲ್ಲ ಸೆಂಟ್ರ್ಗಳು ಬಂದಿವೆ, ಪ್ರೊಕ್ಯೂರ್ಮೆಂಟ್ ಸೆಂಟ್ರ್ಗಳು. ಆಲ್ಟರ್ನೇಟಿವ್ ಆಗಿ ಅವ್ರನ್ನೂ ಇಟ್ಕೊಂಡಿರೋದು.
ಅವ್ರ ಹತ್ರನೂ ಒಂದು ಸೋರ್ಸ್ ಇಟ್ಕೊಳ್ಳೋದು, APMCಯಲ್ಲಿ ಇಟ್ಕೊಳ್ಳೋದು, ಇವನ್ನೆಲ್ಲ ಹ್ಯಾಂಡಲ್ ಮಾಡೋದ್ರಿಂದ 100% ರೈತ ದುಡ್ಡು ಮಾಡ್ಬೋದು. ನೀವು ಡ್ರ್ಯಾಗನ್ ಫ್ರೂಟ್ ಹೇಳಿದ್ರಿ, ಕಳೆದ ಒಂದು 3-4 ವರ್ಷದಿಂದ ಇದ್ರೆ ಹೆವಿ ಬೂಮಲ್ಲಿತ್ತು ಆ ಬೆಳೆ. ಯಾರೋ ಒಬ್ಬ ಆಗ್ತಾ ದುಡ್ಡು ಮಾಡ್ದ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕ ಪೂರ್ತಿ ಹಾಕ್ಬಿಟ್ರು. ಸೊ ಇವಾಗ ಯಾರು ಕೇಳೋರೇ ಇಲ್ಲ. ಇದನ್ನೆಲ್ಲ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ನಾವು? ದಟ್ಸ್ ವಾಟ್ ಈಗ ನಾನು ಸಿಂಪಲಾಗಿ ಹೇಳೋದು. ಈಗ ಯಾವುದೋ ಒಂದು ಡಾಕ್ಟರ್ ಬ್ರೋ ನಿಮ್ಮ ಅಜ್ಜಿಗೆ ಗೊತ್ತಾ ಅಂತ ಯಾವುದೋ ಒಂದು ವೈರಲ್ ಆಗಿತ್ತಲ್ಲ, ಆ ಥರ ನಾವು ಫಸ್ಟ್ ಯಾವುದಾದ್ರೂ ಒಂದು ಫ್ರೂಟ್ನೋ ಏನೇ ಎತ್ಕೊಂಡಾಗ ನಮ್ಮ ಮನೆಗಳಲ್ಲಿ ನಾವು ತಿಂತೀವ. ಕ್ವಶನ್ ಕೇಳಿದ್ರು ನನ್ನ ಫ್ರೆಂಡೇ, ನನ್ನ ಕ್ಲಾಸ್ಮೇಟು. ಹೌದಾ? ಸೊ ನೀವು ಆ ಫ್ರೂಟ್ನ ಎಷ್ಟು ಜನ ಕನ್ಸ್ಯೂಮ್ ಮಾಡ್ತಾರೆ? ಡ್ರ್ಯಾಗನ್ ಫ್ರೂಟ್ನ ನಾವು ಕನ್ವೆನ್ಷನ್ ಎಲ್ಲಿ ತಿಂದಿದ್ದೀವಿ? ನಾವು ತಿಂದಿಲ್ಲ. ಆ್ಯಕ್ಚುಲಿ ನಮ್ಮ ಅಜ್ಜಿ ಕಾಲದಲ್ಲಿ ತಿಂತಾ ಇದ್ರಂತೆ, ಯಾವುದೋ ಕತ್ತಾಲೆ ಅಂತ ಅಗೇವ ಅಂತ ಬರುತ್ತೆ, ಅದರಲ್ಲೆಲ್ಲ ಕಟ್ ಮಾಡ್ಕೊಂಡು ತಿನ್ನೋರು ಅಂತ ಹೇಳ್ತಾರೆ. ಬಿಟ್ರೆ ದಟ್ ಇಸ್ ಆಲ್ ಫ್ಯಾನ್ಸಿ ಫ್ರೂಟ್ಸ್. ಕನ್ಸಂಪ್ಷನ್ಸ್ ಟೇಬಲ್ ಫ್ರೂಟ ಅಲ್ವಾ? ನಾವು ತಿನ್ನೋವಾಗ ಅದನ್ನು ಕಟ್ ಮಾಡ್ಕೊಂಡು ತಿಂತೀವ ಇಲ್ವಾ ಅನ್ನೋದನ್ನು. ಅದು ಆ ಥರ ಇಲ್ಲ ಅಂದರೆ ಅದು ಜಸ್ಟ್ ಎನ್ ಹೈಪ್. ಅದು ಲಾಂಗ್ ಟರ್ಮ್ ಉಳಿಯೋದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅಥವಾ ಉಳಿಯೋದಿಲ್ಲ ಅಂತ ಹೇಳ್ತಿಲ್ಲ, ಅದಕ್ಕೊಂದು ಡಿಮ್ಯಾಂಡ್ ಇರುತ್ತೆ, ಸಪ್ಲೈ ಇರುತ್ತೆ. ಒಂದು 100 ಟನ್ನು 200 ಟನ್ನು ನಾವು ಯಥೇಚ್ಛವಾಗಿ 10,000 ಟನ್ ಬೆಳೆದ್ಬಿಟ್ರೆ, ನನಗಂತೂ ಡ್ರ್ಯಾಗನ್ ಫ್ರೂಟ್ ಕೊಡಿ ಅಂತ ನಾನು ಅದು ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡ್ತೀನಿ. ಬಿಟ್ಟರೆ ನಾನು ಡೈಲಿ ಹ್ಯಾಬಿಟಲ್ಲಿ ಹಾಕೊಳ್ಳಲ್ಲ. ನಾನು ಆ್ಯಪಲ್ ಡೈಲಿ ಹ್ಯಾಬಿಟಲ್ಲಿ ಹಾಕ್ಕೊಂತೀನಿ, ಸೇಪಕಾಯಿ ಡೈಲಿ ಹ್ಯಾಬಿಟಲ್ಲಿ ಹಾಕ್ಕೊಂತೀನಿ. ಕರೆಕ್ಟ್ ಅಲ್ವಾ? ಸೊ ಅದನ್ನೊಂದನ್ನು ನಾವು ಇಟ್ಕೋಬೇಕು. ಈಗ VNR ಗಾವ ಅಂತ ಒಂದು ಬಂತದ್ದು 1 kg ಬರುತ್ತೆ ಅಂತ. ಆ 1 kg ಇರೋದನ್ನು ನಾವು ಒಂದು ಸಾರಿ ಕಟ್ ಮಾಡಿದ್ರೆ ಒಬ್ಬ ಮನುಷ್ಯ ತಿಂತಾನೆ ಸೇಪಕಾಯಿ. 1 kg ಇರೋದನ್ನು ಯಾರು ತಿಂತಾರೆ? 3 ಜನ ಕೂತ್ಕೊಂಡು ಅದನ್ನು ಕಳಿಂಗ್ರೇನಲ್ವ? 3 ಜನ ಕಡೆ ನಿಂಗೊಂದು ತಿಸ್ಕೊಂಡು ನೀನೊಂದು ತಗ ಅಂತ ತಗೊಳ್ಳೋದಿಲ್ಲ ನಾವ್ಯಾರು. ಸೊ ಇದನ್ನೆಲ್ಲವನ್ನು ಲಿಟಲ್ ಸೆನ್ಸಿಬಲ್ ವೇ ಅಲ್ಲಿ ವರ್ಕ್ ಮಾಡಿದ್ರೆ ವರ್ಕ್ ಆಗುತ್ತೆ. ಅವಶ್ಯಕತೆಗಿಂತ ಏನಾದರೂ ಜಾಸ್ತಿ ಬೆಳೆದ್ರೆ ಅವಾಗ ರೈತಂಗೆ ಬೆಳೆದಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ಅಂತ ನಾ ಹೇಳ್ತಾ ಇರೋದು. ಅವಶ್ಯಕತೆ ಅನ್ನೋದಕ್ಕಿಂತ ನಮ್ಮ ಅಂದರೆ ಕನ್ಸ್ಯೂಮರ್ ಇದ್ದಾರಾ ಇಲ್ವಾ ಅಂತ ನೋಡ್ಬೇಕು. ಇವಾಗ ಅವಶ್ಯಕತೆಯಿಂದ ಜಾಸ್ತಿ ಅಂದರೆ ಇವಾಗ ಮ್ಯಾಂಗೋ ಎಷ್ಟಾದರೂ ಬೆಳೆಸಿ, ಈ ಮಾಜಾನೋ ಇನ್ನೊಂದು ಮತ್ತೊಬ್ಬರು ಪಲ್ಪ್ ಇಂಡಸ್ಟ್ರಿ ಅವ್ರು ತಗೊಂಡು ಅದನ್ನು ಜ್ಯೂಸ್ ಮಾಡ್ಕೊಂಡು 10 ರೂಪಾಯಿ 20 ರೂಪಾಯಿ ಏನೋ ಒಂದು ರೇಟ್ ತಗೊಂಡು ಇಟ್ಕೊಂತಾರೆ. ಇದರಲ್ಲಿ ವ್ಯಾಲ್ಯೂ ಅಡಿಷನ್ಗಳೇ ಇಲ್ಲದೇ ಇದ್ದಾಗ ಆ ಗ್ರಾಫ್ನ ಇಟ್ಕೊಂಡು ನೋಡಿ ತಗೋಬೇಕು ಅನ್ನೋಂಥದ್ದು ಅಷ್ಟೇ. ಅವಶ್ಯಕತೆ ಅನ್ನೋದಂಗೆ ಅದು ಸತ್ಯನೇ. ಬೇಕಾದಕ್ಕಿಂತ ಜಾಸ್ತಿ ಬೆಳೆಯೋದ್ರಿಂದ ಪ್ರಯೋಜನ ಏನಿದೆ? ಹೌದು. ಬೇರೆ ಆದರೆ ಅವೆಲ್ಲ ಒಂದು ಪಲ್ಪ್ ಇಂಡಸ್ಟ್ರಿಗೆ ಹೋಗುತ್ತೆ. ಇನ್ನೂ ಟೊಮೆಟೊ ಎಷ್ಟು ಬೆಳೆದ್ರೂ ಹೋಗುತ್ತೆ ಏನೋ ಒಂದು ರೇಟ್. ಏನಕ್ಕೆ ಅಂದರೆ ಪಲ್ಪ್ ಇಂಡಸ್ಟ್ರಿಗೆ ಹೋಗುತ್ತೆ, ಸಾಸ್ಗೆ ಹೋಗುತ್ತೆ, ಕೆಚಪ್ಗೆ ಹೋಗುತ್ತೆ. ತಿನ್ನೋರು 10 ಜನ ಇದ್ದರೆ 100 ಜನಕ್ಕೆ ಆಗೋಷ್ಟು ಬೆಳೀತಾ ಇದ್ದಾರೆ. ಸೊ ಇದರಿಂದ ರೈತ ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಗ್ತಾ ಇಲ್ಲ. ಅದನ್ನು ಡೈವರ್ಟಿಫೈ ಮಾಡಿ ನೋಡ್ಬೇಕು. ನೀವು ಯಾವುದಾದ್ರೂ ಸೀಸನ್ ತಗೊಳ್ಳಿ, ಯಾವುದೋ ಒಂದು ಬೆಲೆ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ, ಯಾವುದೋ ಒಂದು ಕಮ್ಮಿ ಇರ್ತವೆ. ಸ್ವಲ್ಪ ಸೆನ್ಸಿಬಲ್ ಆಗಿ ಲೈಕ್ ಸೈಡ್ ನರ್ಸರಿಗಳಲ್ಲಿ ಅಟ್ಯಾಚ್ ಮಾಡ್ಕೊಂಡು ಯಾವುದು ವ್ಯಾಕ್ಯೂಮ್ ಇದೆ, ಯಾವುದು ರೇಟ್ ಇಲ್ಲ, ಯಾವುದು ಜಾಸ್ತಿ ಹಾಕಿಲ್ಲ, ಅಲ್ಲಿ ಫೋಕಸ್ ಮಾಡಿದ್ರೆ ಡೆಫಿನೆಟಾಗಿ ಸ್ವಲ್ಪ ಅನಲೈಸ್ ಮಾಡಿದ್ರೆ 100% ದುಡ್ಡು ಮಾಡ್ಬೋದು. ಈ ಕೋಲ್ಡ್ ಸ್ಟೋರೇಜ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಈ ಕೋಲ್ಡ್ ಸ್ಟೋರೇಜು ನಮ್ಮ ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಆದರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತಾ? 100% ಆಗುತ್ತೆ. ಇದು ಕೋಲ್ಡ್ ಸ್ಟೋರೇಜ್ ಏನಂದರೆ ಪೆರಿಷಬಿಲಿಟಿ, ಮೋಸ್ಟ್ ಆಫ್ ದ ಪೆರಿಷಬಲ್ ಗುಡ್ಸ್ ಅಂದರೆ 1 ದಿನ 2 ದಿನದಲ್ಲಿ ಹೋಗ್ಬಿಡೋದು. ಸೊಪ್ಪುಗಳು ಅವನ್ನ ಸ್ಟೋರ್ ಮಾಡಿ 1-2 ದಿನ ಅದರ ಲೈಫ್ ಸ್ಪ್ಯಾನ್ ಎಕ್ಸ್ಪೆಂಡ್ ಮಾಡ್ಬೋದು. ಟೊಮೊಟೊ ಅನ್ನೋದನ್ನು ಒಂದು 15-20 ದಿನ ಮಾಡ್ಬೋದು. ಸೊ ಹಂಗಾಗಿ ಕೋಲ್ಡ್ ಸ್ಟೋರೇಜ್ಗಳು ಇನ್ನೂ ಜಾಸ್ತಿ ಆದಷ್ಟು 100% ವರ್ಕ್ ಆಗುತ್ತೆ. ಅವಾಗ ಏನಾಗುತ್ತೆ, ನಮ್ಮಲ್ಲೇ ಕೋಲ್ಡ್ ಸ್ಟೋರೇಜ್ ವ್ಯಾನ್ಗಳು ಇನ್ನೊಂದು ಮತ್ತೊಂದು ಬಂದಾಗ ಎಲ್ಲೋ ಬೇರೆ ಪ್ರಾಂತ್ಯಗಳು ಉತ್ತರ ಕರ್ನಾಟಕದಲ್ಲಿ ಹಾಕಿದವನು ಇವಾಗ ಎಲ್ಲರೂ ಏನು ಮಾತಾಡ್ತಾರೆ, ಕೋಲಾರ, ಚಿಕ್ಕಬಳ್ಳಾಪುರ ನೀವೇನಕ್ಕೆ ಸಖತ್ತಾಗಿ ಬೆಳೀತೀರ ತರಕಾರಿಗಳು ಅಂತಂದರೆ ಬಿಕಾಸ್ ಬೆಂಗಳೂರಿಗೆ ಹತ್ರ ಇದ್ದೀರಾ ಅಂತ. ಸೊ ಪ್ರಾಬಲಿ ಕೋಲ್ಡ್ ಸ್ಟೋರೇಜ್ ಇವೆಲ್ಲ ವೆಹಿಕಲ್ಗಳು ಬಂದಾಗ ಬೇರೆ ದೂರದಲ್ಲಿ ಹುಬ್ಳಿ ಧಾರವಾಡ ಕಡೆ ಬೆಳೆದವರು ಬೇಕಾದರೆ ಬರ್ಬೋದು ಇಲ್ಲಿಗೆ. ಇವತ್ತಿನ ರೋಡ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಎಲ್ಲ 6-7 ಇಯರ್ಸ್ಗೆ ರೀಚ್ ಆಗ್ತೀವಿ ಬೆಂಗಳೂರಿಗೆ. ಸೊ ಅವೆಲ್ಲ ಹೆಲ್ಪ್ ಆಗುತ್ತೆ. ಈ ಕೋಲ್ಡ್ ಸ್ಟೋರೇಜ್ ಪ್ರಮಾಣ ಜಾಸ್ತಿ ಆದಷ್ಟು ಒಂದು ಮಾರ್ಕೆಟ್ ಸ್ಟೇಬಲ್ ಯಾವುದೇ ಬೆಳೆ ಆಗಿರಲಿ, ಇವಾಗ ಟೊಮೊಟೊ ಒಂದು ಟೈಮಲ್ಲಿ ಬೆಲೆ ಜಾಸ್ತಿ ಇರುತ್ತೆ, ಇನ್ನೊಂದು ಟೈಮಲ್ಲಿ ಬೆಲೆ ಕಡಿಮೆ ಇರುತ್ತೆ. ನಾವು ಕೋಲ್ಡ್ ಸ್ಟೋರೇಜಲ್ಲಿ ಏನಾದರೂ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇತ್ತು ಅಂದರೆ ಮಾರ್ಕೆಟ್ ಬೆಲೆ ಸ್ಟೇಬಲ್ ಆಗಿರುತ್ತೆ. ಅದು ನಿಮಗೆ ಏನಾಗುತ್ತೆ, ಟೊಮೊಟೊ ಅಂತ ಸ್ಪೆಸಿಫಿಕ್ಕಾಗಿ ನಾವು ತಗೊಂಡಾಗ ವರ್ಕ್ ಆಗೋದಿಲ್ಲ. ಬಿಕಾಸ್ ಟೊಮೊಟೊ ಲಿಟಲ್ ಪೆರಿಷಬಲ್ ಕಮಾಂಡಿಟಿ, ತೀರಾ ಪೆರಿಷಬಲ್ ಅಲ್ಲ, ಸ್ವಲ್ಪ ಅದ್ರ ಶೆಲ್ಫ್ ಲೈಫ್ 1 ವಾರ 10 ದಿನ 20-15 ದಿನ ಇರುತ್ತೆ ಅಂದಾಗ ತುಂಬ ದಿನಗಳು ಇಟ್ಕೊಳ್ಳೋಕ್ಕೂ ಆಗಲ್ಲ. ನಾವೇನು ಆದರೆ ನಾವು ಏನೇ ಮಾಡಿದ್ರೂ ಟೊಮೊಟೊನ ನೀವು ಎಂಥ ಕೋಲ್ಡ್ ಸ್ಟೋರೇಜಲ್ಲಿ ಹಾಕಿದ್ರೆ ತುಂಬ ಲಾಂಗ್ ಡ್ಯೂರೇಷನ್ ತಳ್ಳೋಕ್ಕಾಗೋದಿಲ್ಲ ಅದನ್ನು. ಬಟ್ ಇವು ನಿಮಗೆ ಈರುಳ್ಳಿ ಆಗಿರಲಿ, ಆಲೂಗಡ್ಡೆ ಆಗಿರಲಿ, ಇವಕ್ಕೆಲ್ಲ ವರ್ಕ್ ಆಗುತ್ತೆ. ಇವೆಲ್ಲ ವರ್ಕ್ ಆಗ್ತಾನೂ ಇದ್ದಾವೆ, ಅವನ್ನೆಲ್ಲ ಇಡ್ತಾ ಇರೋದು ಲಿಟಲ್. ಅದನ್ನು ನೀವು ಕರೆಕ್ಟಾಗಿ ಸ್ಟೋರ್ ಮಾಡಿದ್ರೆ 6 ತಿಂಗಳು 8 ತಿಂಗಳು 1 ವರ್ಷ ಹಿಂಗೆಲ್ಲ ಇಟ್ಕೊಳ್ಳೋಂಥ ಸಾಧ್ಯತೆಗಳಿರ್ತವೆ. ಬಟ್ ಈ ಟೊಮೊಟೊಲ್ಲಿ ವರ್ಕ್ ಆಗೋದಿಲ್ಲ. ಸೊ ಕ್ರಾಪ್ ಸ್ಪೆಸಿಫಿಕ್ ಕೋಲ್ಡ್ ಸ್ಟೋರೇಜ್ಗಳು ಬರ್ತಿರ್ತವೆ. ಸೊ ಟೈಮ್ಲಿ ಅಷ್ಟೇ ದಿನೇಶ್. ಫಾರ್ ಎಕ್ಸಾಂಪಲ್ ಹಬ್ಬಗಳು ನೋಡ್ಕೊಂಡು ಹೂವು ಹಾಕಬೇಕು. ಹೌದು, ಸುಮ್ಮನೆ ಹೂವಲ್ಲಿ ದುಡ್ಡಿದೆ ಅಂತ ಹಬ್ಬ ಇಲ್ಲದೆ ಇರೋ ಟೈಮಲ್ಲಿ ನೀವು ಆಷಾಢ ಅಲ್ಲಿ ಇಲ್ಲಿ ಹೂಗಳು ಹಾಕ್ಬಿಟ್ಟು ಹಾರ್ವೆಸ್ಟಿಗೆ ಬಂತು ಅಂದರೆ ಎಲ್ಲಿ ಮಾರ್ತೀರಾ? ಯಾರು ಇಲ್ವೇ ಇಲ್ಲ. ಮದುವೆ ಇದ್ರೆ ತಾನೇ ಆಗೋದು. ಆ ಟೈಮಲ್ಲಿ ಮದುವೆನೇ ಇಲ್ಲ, ನಿಮ್ಮ ಹೂವು ಎಲ್ಲಿ ಸೇಲ್ ಆಗುತ್ತೆ? ಮಾರ್ನಮಿ ಹಬ್ಬಕ್ಕೆ ಕರೆಕ್ಟಾಗಿ ಬರಂಗಿದ್ರೆ ಮಾತ್ರ ಹೂವು ಹಾಕಬೇಕು. ಸೊ ಅದು ಐಡಿಯಾ ಫಾರ್ಮರ್ಸ್ ಗೊತ್ತಿರಬೇಕು. ಆ ಫೋರ್ಕ್ಯಾಸ್ಟ್ನ ಇಟ್ಕೊಂಡು ವ್ಯವಸಾಯ ಮಾಡಿದ್ರೆ ಡೆಫಿನೆಟಾಗಿ ದುಡ್ಡು ಮಾಡ್ತಾರೆ. ನೀವು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯವರು ಅಂತ ಹೇಳಿದ್ರಿ.
ಆ ಜಿಲ್ಲೆಯಲ್ಲಿ ಯಾವುದೇ ರೀತಿ ಬೆಳೆ ಬೆಳೆಯೋದಕ್ಕೆ ಮಣ್ಣು ಯೋಗ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ? ಹಂಗೇನಿಲ್ಲ. ನಾನು ಇದನ್ನು ಕೇಳಿಸ್ಕೊಂಡಿಲ್ಲ. ಪ್ರಾಬಬ್ಲಿ ಎಲ್ಲ ನೀವು ಕೇಳಿಸ್ಕೊಂಡಿದ್ರೆ ಐ ಡೋಂಟ್ ನೋ. ಅಂದರೆ ಪ್ರಾಬಬ್ಲಿ ಇನ್ನೊಂದು ವಿಧಾನದಲ್ಲಿ ಹೇಳಿರ್ತಾನೆ, ಎಕ್ಸ್ಪ್ಲಾಯ್ಟೇಷನ್ ಜಾಸ್ತಿ ಆಗ್ತಿದೆ. ಮಣ್ಣನ್ನು ಜಾಸ್ತಿ ಪ್ರಮಾಣದಲ್ಲಿ ಫರ್ಟಿಲೈಸರ್ಸು ಗೊಬ್ಬರಗಳನ್ನ ಬೇಕಾದಕ್ಕಿಂತ ಜಾಸ್ತಿ ಹಾಕ್ತಾರೆ ಅನ್ನೋದ್ರನ್ನ ವಿಚಾರ ಬಂದಿದೆ ಅನ್ಕೊಂತೀನಿ. ಬಟ್ ಕೋಲಾರ ಚಿಕ್ಕಬಳ್ಳಾಪುರ ರೈತರು ಹೆಂಗೆ ಅಂದರೆ ದೇ ಆರ್ ವೆರಿ ಅರ್ಲಿ ಅಡಾಪ್ಟರ್ಸ್. ಯಾವುದಾದ್ರೂ ಟೆಕ್ನಾಲಜಿ ಬಂದಿದ ತಕ್ಷಣ ಫಸ್ಟ್ ಯೂಸ್ ಮಾಡ್ತಾರೆ. ನೀವು ಗ್ರಾಫ್ ತಗೊಂಡ್ರೆ ಸೂಸೈಡ್ ರೇಟ್ಸು ಕೋಲಾರ ಚಿಕ್ಕಬಳ್ಳಾಪುರ ಕರ್ನಾಟಕಕ್ಕೆ ಹೈಯೆಸ್ಟ್ ಗ್ರೋವರ್ಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇನ್ಕ್ಲೂಡಿಂಗ್ ಫ್ಲವರ್ಸ್. ಜಾಸ್ತಿ ಆ ಭಾಗಗಳಲ್ಲೇ ಬೆಳೆಯುವಂಥದ್ದು. ಬೇರೆ ಯಾವುದಾದ್ರೂ ಪ್ರಾಂತ್ಯಗಳು ನೀವು ಕಂಪೇರ್ ಮಾಡಿದ್ರೆ ಫ್ರೂಟ್ಸು ವೆಜಿಟೇಬಲ್ಸಲ್ಲಿ ಹೇಳ್ತೇನೆ, ಎಸ್ಪೆಷಲಿ ನಾನು ವೆಜಿಟೇಬಲ್ಸ್ ಮತ್ತು ಫ್ಲವರ್ಸಲ್ಲಿ. ಆದರೂ ಸೂಸೈಡ್ ರೇಟ್ಸ್ ಅನ್ನೋದು ಕೋಲಾರಲ್ಲಿ ತುಂಬ ಕಮ್ಮಿ ಇದೆ. ನಾವು ಬೇರೆ ಕರ್ನಾಟಕದ ಯಾವುದೇ ಭಾಗಗಳಿಗೆ ಎತ್ಕೊಂಡ್ರೂ ನನ್ನ ಅಭಿಪ್ರಾಯದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಲಿಟಲ್ ಅಡ್ವಾನ್ಸ್ಡ್. ಪ್ರಾಬಲಿ ಬಿಕಾಸ್ ಆಫ್ ದ ಅಡ್ವಾನ್ಸ್ಮೆಂಟ್ ಆ್ಯಂಡ್ ಅಗ್ರೆಷನ್ ಜಾಸ್ತಿ ಫರ್ಟಿಲೈಸರ್ಸ್ ಬಳಸ್ತಾ ಇರ್ತಾರೆ. ಹಂಗಾಗಿ ಮಣ್ಣಿನ ಫಲವತ್ತತೆ ಕಳ್ಕೊಂಡಿರುತ್ತೆ. ಬಿಟ್ಟರೆ ಯೂಸ್ ಮಾಡೋಕ್ಕಾಗಲ್ಲ ಅನ್ನೋಂಥದ್ದಲ್ಲ. ಈ ಜಾಗಗಳಲ್ಲಿ ಮಣ್ಣು ಫಲವತ್ತತೆ ಕಳ್ಕೊಂತಿದೆ ಅಂದಾಗ ಈ ಕನ್ಸಾರ್ಷಮ್ಗಳು ಹಾಕ್ಬೋದು. ಗ್ರೋಫಿಟ್ ಅಂತ ಬರುತ್ತೆ. ಈ ಕನ್ಸಾರ್ಷಮ್ಗಳು ಏನು ಮಾಡ್ತವೆ ಅಂದರೆ ಮಣ್ಣಿನ pH-ನ ಬ್ಯಾಲೆನ್ಸ್ ಮಾಡುತ್ತೆ. ಅಲ್ಲಿ ಜಾಸ್ತಿ ಗೊಬ್ಬರಗಳು ಹಾಕ್ಬಿಟ್ಟು, ನಾನು ಹೇಳಿದ್ನಲ್ಲ ಆಗಲೇ ಹೇಳ್ತಿದ್ದೆ, 90 ಅನ್ನೋದನ್ನು 40% ಏನು ಕ್ಯಾರಿಂಗ್ ಮೆಟೀರಿಯಲ್ ಇರುತ್ತಲ್ಲ ಅದರಿಂದ ಈ pH ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಟ್ರೈಕೋಡರ್ಮಾ, ಸೂಡೋಮೋನಸ್ಸು, ಪೆಸ್ಲೋಮೈಸಿಸ್ಸು, ವ್ಯಾಮು ಇವ್ಯಾವು ಭೂಮಿಯಲ್ಲಿ ಇರೋದೇ ಇಲ್ಲ. ವಿಚ್ ಆರ್ ನ್ಯಾಚುರಲಿ ಅವೈಲಬಲ್ ಇನ್ ದ ಸಾಯಿಲ್. ಇವ್ಯಾವ ಜೀವಾಣುಗಳು ಮಣ್ಣಲ್ಲಿ ಯಾವಾಗ ಇರೋದಿಲ್ವ, ನೀವು ಅವಾಗ ಏನು ಗೊಬ್ಬರ ಕೊಟ್ಟರು ಲೀಚಿಂಗ್ ಆಗಿಬಿಡ್ತವೆ, ವೇಸ್ಟೇಜ್ ಆಗಿಬಿಡ್ತಿರ್ತವೆ. ಏನೇ ಕೊಟ್ಟರು ಗಿಡ ತಗೊಳ್ಳೋ ಕೆಪಾಸಿಟಿ ಇರಲ್ಲ. ಆಗ ಮಣ್ಣು ಹದಗೆಡ್ತಾ ಇರುತ್ತೆ. ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅನ್ನೋದು ಡಿಪ್ಲೀಟ್ ಆಗಿಬಿಡ್ತಾ ಇರುತ್ತೆ. ಇವುಗಳನ್ನೆಲ್ಲ ವಾಪಸ್ ತರಬೇಕು ಅಂತಂದಾಗ ಜೀವಾಣುಗಳನ್ನ, ಕನ್ಸಾರ್ಷಮ್ಗಳನ್ನ, ಫಂಗಲ್ ಬಯೋ ಫರ್ಟಿಲೈಸರ್ಗಳನ್ನ, ಬ್ಯಾಕ್ಟೀರಿಯಾಗಳನ್ನ ಜಾಸ್ತಿ ಭೂಮಿಯಲ್ಲಿ ಹಾಕೋದ್ರಿಂದ ನಾವು ಡೆಫಿನೆಟಾಗಿ ಸಾಯಿಲ್ ರಿಜನರೇಟ್ ಮಾಡ್ಬೋದು. ಇದೆಲ್ಲ ನಿಮ್ಗೊಂದು 3-4 ತಿಂಗಳಲ್ಲಿ ರಿಜನರೇಟ್ ಆಗಿಬಿಡುತ್ತೆ. ಏನೇನು ಫಾಲೋ ಮಾಡಬೇಕಾಗತ್ತೆ? ಕ್ರಾಪ್ ರೊಟೇಷನ್ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಮಲ್ಚಿಂಗ್. ನಾವೀಗ ಸನ್ಹೆಂಪು ಅಥವಾ ಕೆಲವು ಗಿಡಗಳು ನೈಟ್ರೋಜನ್ನ ಭೂಮಿಗೆ ಫಿಕ್ಸ್ ಮಾಡೋವಂಥ ಗಿಡಗಳಿರ್ತವೆ. ಆ ಗಿಡಗಳನ್ನ ಜಾಸ್ತಿ ಹಾಕೋಂಥದ್ದು. ಇವನ್ನೆಲ್ಲ ಮಾಡಿದ್ರೆ ಗ್ರೀನ್ ಮೆನ್ಯೂರಿಂಗ್, ಗ್ರೀನ್ ಮಲ್ಚಿಂಗ್ ಗಿಡಗಳು ಬರ್ತವೆ. ಇವನ್ನೆಲ್ಲ ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್. ಎಲ್ಲ ಒಂದೇ ಕ್ರಾಪ್ ಮೇಲೆ ಡಿಪೆಂಡ್ ಆಗದೆ, ನನ್ನ ಹತ್ರ 10 ಎಕರೆ ಇದೆ, 10 ಒಂದಕ್ಕೆ ಇಂಟೆನ್ಸಿಫೈ ಆಗದೆ ಎಲ್ಲ ಥರದಲ್ಲಿ ಡಿವೈಡ್ ಮಾಡ್ಕೊಳ್ಳೋಂಥದ್ದು. ಒಂದು 3 ಎಕರೆ ಇದಕ್ಕೆ, 3 ಎಕರೆ ಅದಕ್ಕೆ, 2 ಎಕರೆ ಇದಕ್ಕೆ, 1-2 ಎಕರೆ ಇದಕ್ಕೆ, ಇನ್ನೊಂದು ಎಕರೆ ನಾನು ಲಕ್ಸುರಿಗೆ ಬಳಸ್ಕೊತೀನಿ, ಮನೆಗೆ ಹಿತ್ತಲು ತೋಟಕ್ಕೆ ಬಳಸ್ಕೊತೀನಿ ಅನ್ನೋ ಥರ. ಈ ಥರ ಇಂಟಿಗ್ರೇಟ್ ಮಾಡ್ಕೊಂಡು, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟು ಮಾಡ್ಕೊಂಡು, ಸಮಗ್ರ ಕೃಷಿ ಪದ್ಧತಿ, ಸಮಗ್ರ ನಾವು ಪೆಸ್ಟಿಸೈಡ್ಸ್ನ ಈಕ್ವಲಿಬ್ರಿಯಮ್ ಆಗಿ ಹಾಕ್ಕೊಂಡು ಹೋಗುವಂಥ, ಜಾಸ್ತಿ ಯಥೇಚ್ಛವಾಗಿ ಸುರಿದೆ ಮಾಡ್ಕೊತ ಹೋದಾಗ ಮಣ್ಣು ಏನು ಹಾಳಾಗಿದೆ ಅಂತ ನಾವು ಅನ್ಕೊತಾ ಇದ್ವಿ ಅದನ್ನು ಮೇಲಕ್ಕೆ ತರ್ಬೋದು, ರಿಜನರೇಟ್ ಮಾಡ್ಬೋದು. ಸೊ ಹಂಗೆ ಮಾಡ್ಕೊಂಡು ಹೋದಾಗ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ದಿನೇಶ್, ಮತ್ತು ನೀವು ನಿಮ್ಮ ಕನ್ನಡ ಫಾರ್ಮರ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಷ್ಟು ಜನ ಫಾಲೋವರ್ಸ್ ಇದ್ದಾರೆ. ಸೊ ಖುಷಿ ಆಯಿತು ನಿಮ್ಮ ಹತ್ರ ನಾನು ಮಾತಾಡ್ತಾರೆ, ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ವಿ ಹ್ಯಾಡ್ ಸೋ ಮಚ್ ಆಫ್ ಪ್ರೊಡಕ್ಟಿವ್ ಡಿಸ್ಕಷನ್. ಒಂದಷ್ಟು ಕ್ರಾಪ್ ಬಗ್ಗೆ ಇನ್ ಡೀಪಾಗಿ ಹೋದ್ವಿ. ಸೊ ಫಸ್ಟ್ ಟೈಮ್ ನಾನು ಒಬ್ಬ ಸೋಷಿಯಲ್ ಮೀಡಿಯಾ ಅಗ್ರಿ ಇನ್ಫ್ಲುಯೆನ್ಸರ್ ಹತ್ರ ಮಾತಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಅದರ ಕಮ್ಮಿ ತುಂಬ ಜನ ಇದ್ದಾರೆ. ಹೌದು. ಸೊ ನೀವು ಈ ನಮ್ಮ ರೈತ 360 ಮುಖಾಂತರ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ನಿಮ್ಮ ಫಾಲೋವರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ನಾನು ಫಸ್ಟ್ ಆಫ್ ಆಲ್ ರೈತ 360ಗೆ ಬಂದಿದ್ದು ಒಂಥರ ತುಂಬ ಖುಷಿ ಆಯಿತು. ಏನೋ ಯಾರೋ ಒಬ್ಬರು ಅಗ್ರಿಕಲ್ಚರ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ, ಇನ್ನೂ ಸ್ವಲ್ಪ ನಾಲೆಡ್ಜ್ ಎಲ್ಲ ಗೇನ್ ಮಾಡಿಕೊಂಡೆ. ಯಾವ ರೀತಿ ಪೆಸ್ಟಿಸೈಡ್ಸ್ಗಳ್ನ ಯೂಸ್ ಮಾಡಬೇಕು, ಫರ್ಟಿಲೈಸರ್ಗಳ್ನ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು, ಮಣ್ಣಿನ pH ಯಾವ ರೀತಿ ಕಾಪಾಡ್ಕೊಬೇಕು, ಇದ್ರ ಬಗ್ಗೆ ಎಲ್ಲ. ನಾನು ಏನಕ್ಕೆ ನಮ್ಮ ಆಡಿಯನ್ಸ್ಗೆ ಮತ್ತು ನಿಮ್ಮ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಏನೇ ಫಾರ್ಮಿಂಗ್ ಬೆಳೆದ್ರೂ ಯೋಚನೆ ಮಾಡ್ಬಿಟ್ಟು ಮಾಡಬೇಕು. ಏನೋ ನಮ್ಮ ತಾತದಿರು ಮಾಡ್ತಾಯಿದ್ರು, ಅದು ಮುಗ್ದೋಯ್ತು ಕಾಲ. ಇವಾಗ ಏನೇ ಮಾಡಬೇಕಂದ್ರೂ, ಯಾಕಂದರೆ ಜಾಸ್ತಿ ರೋಗಗಳು ಬರ್ತಾ ಇದ್ದಾವೆ, ಏನೇ ಮಾಡಬೇಕಂದ್ರೂ ಯೋಚನೆ ಮಾಡ್ಬಿಟ್ಟು ಮಾಡಬೇಕು. ಯಾವ ಬೆಳೆ ಬೆಳೆದ್ರೆ ನಮಗೆ ಬೆಲೆ ಸಿಗುತ್ತೆ, ಅದನ್ನು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು. ಇವಾಗ ಸೋಷಿಯಲ್ ಮೀಡಿಯಾ ಇದೆ, ಮಾರ್ಕೆಟಿಂಗ್ ಮಾಡ್ಕೊಬೋದು. ಸೊ ಈ ರೀತಿ ನೋಡ್ಕೊಂಡು ಬೆಳೆಯೋದ್ರಿಂದ ರೈತ ಯಾವುದೇ ರೀತಿ ಸಾಲು ಸಿಲ್ಕೊಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ನಾನು ಇಲ್ಲಿಗೆ ಬಂದಿದ್ದೀನಿ, ನಿಮ್ಮ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮತ್ತು ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಅಗೇನ್ ದ ಸೇಮ್ ವಾಟ್ ಯು ಸೆಡ್, ಇದನ್ನೆಲ್ಲ ಡಿಸ್ಕಸ್ಸು ಮಾಡಿದ್ವು ನಾವು. ಬೀಯಿಂಗ್ ಚೂಸಿ ಎಲ್ಲಿ ಏನು ಸೆಲೆಕ್ಟ್ ಮಾಡ್ತೀವಿ ಅನ್ನೋದನ್ನು ಡಿಜಿಟಲ್ ಮುಖಾಂತರ ಏನಾದರೂ ನಾನು ರೈತರಿಗೆ ಹೇಳಬೇಕು ಅಂತ ಅಂದ್ಕೊಂಡ್ರೆ, ನನಗೆ ಯಾವಾಗಲೂ ಅದೊಂದು ಪ್ರಶ್ನೆ ಉಳಿದಿದೆ. ನಾವು ಇಷ್ಟೆಲ್ಲ ಕ್ರಿಯೇಟಿವ್ ಆಗಿ ಸಿಕ್ಕಾಪಟ್ಟೆ ಕಂಟೆಂಟ್ಗಳಾಗ್ತೀವಿ, ತೋಟಗಳಿಗೆ ಹೋಗ್ತೀವಿ. ಯಾರೋ ಒಬ್ಬ ರೈತರನ್ನ ಮಂಡ್ಯ ಹತ್ರ ಭೇಟಿ ಮಾಡಬೇಕಂದ್ರೆ ನಾನು ಅಲ್ಲಿಂದ ಅಲ್ಲಿಗೆ ಹೋಗೋಕೆ ಒಂದು 3-4 ಸಾವಿರ ಖರ್ಚಾಗುತ್ತೆ. ನಾನು ಒಂದು ದಿನ ಟೈಮ್ ಹಾಕಬೇಕಾಗುತ್ತೆ ಬೇರೆ ಕೆಲಸಗಳ ಮಧ್ಯದಲ್ಲಿ. ಇಷ್ಟಾದರೂ ಒಂದು ಸ್ವಲ್ಪ ಫಾಲೋವರ್ಸ್ಗಳು ಬರೋದಿಲ್ಲ, ವ್ಯೂವರ್ಶಿಪ್ ಬರೋದಿಲ್ಲ. ಲೈಕ್ ವಿ ಸೆಡ್,
ನಾವು ಅದೇ ಆಫ್ ಮಾತಾಡ್ತಾ ಇದ್ವಿ, ಗೆಟ್ ರೆಡಿ ವಿತ್ ಮೀ ಅಂದಿದ ತಕ್ಷಣ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ. ಸೊ ಹಂಗಾಗಿ ನನಗೆ ಆ ಮೋಟಿವೇಶನ್ ಇರಬೇಕು ಅಂತಂದರೆ, ನಾವು ಯೂಟ್ಯೂಬ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಯಾವುದಾದ್ರೂ ಜಾಗಗಳಲ್ಲಿ ನಮಗೆ ಕಾನ್ಸ್ಟೆಂಟಾಗಿ ಮೋಟಿವೇಸಿ. ಇನ್ಸ್ಟಾಗ್ರಾಮಲ್ಲಿಂದ ದುಡ್ಡು ಬರಲ್ಲ, ಕರೆಕ್ಟ್ ಅಲ್ಲ ನಿಮಗೆ? ಸೊ ಇನ್ಫ್ಲೂಯೆನ್ಸರ್ಗಳು ಬೇರೆ ಮಾರ್ಕೆಟಿಂಗ್ ಮಾಡಿ ಪ್ರಮೋಷನ್ ಮಾಡಿ ಅವರು ದುಡ್ಡು ಮಾಡ್ಕೊಂತಾರೆ ಬಿಟ್ಟರೆ, ಸೊ ಇನ್ಸ್ಟಾಗ್ರಾಮಿಂದ ಡೈರೆಕ್ಟಾಗಿ ದುಡ್ಡು ಬರಲ್ಲ. ಯೂಟ್ಯೂಬಿಂದ ರೆವೆನ್ಯೂ ಬರುತ್ತೆ, ಅದೇನು ದೊಡ್ಡ ಮಟ್ಟದಲ್ಲಿ ಏನು ಬರಲ್ಲ ಅಂತ ನಾನು ಬಿಲೀವ್ ಮಾಡ್ತೀನಿ, ಅನ್ಲೆಸ್ ಯು ಹ್ಯಾವ್ ಮಿಲಿಯನ್ಸ್ ಆಫ್ ಫಾಲೋವರ್ಸ್. ಅಂದರೆ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಇರೋರಿಗೆ ಜಾಸ್ತಿ ಬರುತ್ತೆ. ಸೊ ನಮ್ಮಂಥ ಅಗ್ರಿಕಲ್ಚರ್ ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡ್ತಿರಲ್ಲ, ಇವಾಗ ನಾನು ಟೊಮೊಟೊ ಗಿಡ ಬೆಳಿತೀನಿ ಅಂದರೆ ನಾನು ಆ ವಿಡಿಯೋ ಹೋಗಿ ನೋಡ್ತೀನಿ. ನಾನು ಅದನ್ನು ಬೆಳೆಯಲ್ಲ ಅಂದರೆ ನಾನು ಹೋಗಿ ನೋಡಲ್ಲ. ಇವಾಗ ನಾನು ಕುರಿ ಸಾಕಬೇಕು ಅಂದ್ಕೊಂಡಿದ್ರೆ ಮಾತ್ರ ಹೋಗಿ ಸರ್ಚ್ ಮಾಡ್ಬಿಟ್ಟು ವಿಡಿಯೋ ನೋಡ್ತೀನಿ. ನಾನು ಕುರಿನೇ ಸಾಕಲ್ಲ, ನಾನೇನಕ್ಕೆ ನೋಡಬೇಕು? ಸೊ ಅದೇ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಆದರೆ ಎಲ್ರಿಗೂ ಬೇಕು, ಮನೋರಂಜನೆ ಬೇಕು. ಸೊ ಅದರಿಂದ ಇವಾಗ ಸಾಕಷ್ಟು ಕ್ರಿಯೇಟರ್ಗಳು ಅಗ್ರಿಕಲ್ಚರಿಗೆ ಬರ್ತಾರೆ, ಸ್ಟಾರ್ಟಿಂಗ್ ವ್ಯೂಸ್ ಸಿಗುತ್ತೆ. ಸೊ ಅದರಿಂದ ಏನು ರೆವಿನ್ಯೂ ಬರಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸ್ವಿಚ್ ಆಗಿಬಿಡ್ತಾರೆ, ಬೇರೆ ಕಡೆ ಹೋಗ್ಬಿಡ್ತಾರೆ. ನಾನು ಅನ್ಕೊಂತಿದ್ದೆ ಪ್ರಾಬಲಿ ನಾವು ಇಷ್ಟು ಖರ್ಚು ಮಾಡ್ತೀವಿ, ನನ್ನ ಚಾನಲ್ ಮುಖಾಂತರ ಆಗಿರಲಿ, ನಾವು ಇಷ್ಟೆಲ್ಲ ಸ್ಪೆಂಡ್ ಮಾಡಿ ಇಷ್ಟೆಲ್ಲ ಮಾಡ್ತಿದ್ದಾಗ ಲಿಟ್ಲ್ ಇನ್ಸೆಂಟಿವ್ ಬೇಕು ನನಗೂ. ಆ ಇನ್ಸೆಂಟಿವ್ ಇನ್ ದ ಫಾರ್ಮ್ ಆಫ್ ವ್ಯೂಸ್ ಅಥವಾ ರೀಚ್ ಆಗೋ ಅಂಥದ್ದು ಅಂಥದ್ದು ಆದರೆ ನನಗೆ ಖುಷಿ ಆಗುತ್ತೆ ಅಂತ ಸಾಕಷ್ಟು ಜನ ಫಾಲೋ ಮಾಡಿದಾಗ, ಎಲ್ಲೋ ನೋಡಿದಾಗ ಸರ್ ನಿಮ್ಮ ವಿಡಿಯೋ ನೋಡಿದ್ರೆ ಖುಷಿ ಆಯಿತು ಅನ್ನೋವಂಥ ಒಂದು ಪ್ರೋತ್ಸಾಹ ಸಿಕ್ಕರೆ ಖುಷಿ ಆಗುತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಲಿಟ್ರಲಿ ನೀವು ನಂಬಲ್ಲ, ನಾನು ಕೆಲಸ ಮಾಡ್ತಾ ಇದ್ನಲ್ಲ ನ್ಯೂಸ್ ಚಾನಲ್ಲಿ, ಅಲ್ಲಿ ಅರ್ನ್ ಮಾಡ್ಬಿಟ್ಟು ಅಲ್ಲಿ ಬಂದಿರ್ತಕ್ಕಂಥ ಸಂಬಳ ತೊಗೊಂಡು ಹೋಗ್ಬಿಟ್ಟು ಕನ್ನಡ ಫಾರ್ಮರ್ ಚಾನಲ್ ಮೇಲೆ ಇನ್ವೆಸ್ಟ್ ಮಾಡಿ ವೀಕ್ ಆಫ್ ಇರೋ ಟೈಮಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೆ. ಸೊ ಆ ಟೈಮಲ್ಲಿ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೆ. ನಾನು ಆಲ್ಮೋಸ್ಟು ಕನ್ನಡ ಫಾರ್ಮರ್ ಚಾನಲ್ಗೆ ಇನಿಷಿಯಲ್ ಡೇಸಲ್ಲಿ 5 to 6 lakhs ಇನ್ವೆಸ್ಟ್ ಮಾಡಿದೆ. ನನಗೆ ರಿಟರ್ನ್ ಬಂದಿರೋದು ನೀವು ನಂಬಲ್ಲ ಬರೀ 70,000 ರೂಪಾಯಿ. ಸೊ ಇದೇ ರೀಸನಿಂದ ನಮ್ಮ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಕಂಟೆಂಟ್ ಕ್ರಿಯೇಟ್ ಮಾಡೋರು ತುಂಬ ಕಮ್ಮಿ. ಯಾಕಂದರೆ ಎಲ್ರಿಗೂ ದುಡ್ಡು ಬೇಕು. ಎಂಡ್ ಆಫ್ ದಿ ಡೇ ನಾನೇನೋ ಒಂದು ಎಫರ್ಟ್ ಹಾಕಿದ್ದೀನಿ ಅಂದರೆ ದುಡ್ಡು ಬೇಕು, ದುಡ್ಡಿಲ್ಲ ಅಂದರೆ ಅವ್ರು ಮಾಡೋಕ್ಕೋಗಲ್ಲ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಬರ್ತಾರೆ, ಆಮೇಲೆ ಸ್ವಿಚ್ ಆಗಿಬಿಡ್ತಾರೆ. ಸೊ ಇದೊಂದಾಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ದಿನೇಶ್ ಫಾರ್ ಜಾಯ್ನಿಂಗ್ ಅಸ್ ವಿತ್ ರೈತ at 360. ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ. ಇನ್ನಷ್ಟು ವೀಡಿಯೋಗಳು ಹಾಕೋಣ, ಕೊಲಾಬ್ರೇಟ್ ಆಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು.